ತಾನು ನಮ್ಮ ಕುರುಡರಿಗೆ ಕಣ್ಣು ಕೊಟ್ಟನು, ಸ್ವಾಮಿ ಕುರುಡರಿಗೆ ಕಾಲು ಕೊಟ್ಟನು, ಕುರುಡರಿಗೆ ಕಣ್ಣು ಕೊಟ್ಟನು, ಸ್ವಾಮಿ ಕುರುಡರಿಗೆ ಕಾಲು ಕೊಟ್ಟನು, ಸ್ವಸ್ಥ ಮಾಡಿದನು ನಮ್ಮ ಲೋಕದ ರಕ್ಷಕನು, ಸ್ವಸ್ಥ ಮಾಡಿದನು ನಮ್ಮ ಬಡವರ ಮನೆಯಲ್ಲಿ ಜನಿಸಿದ ನಮ್ಮ ಯೇಸು ನಮ್ಮ ಕರ್ತ, ಬಡವರ ಮನೆಯಲ್ಲಿ ಜನಿಸಿ ಬಂದಾನು ನಮ್ಮ ಲೋಕದ ರಕ್ಷಕನು, ಜನಿಸಿ ಬಂದಾನು ನಮ್ಮ ಲೋಕದ ರಕ್ಷಕನು. 5 ರೊಟ್ಟಿ 2 ಮೀನು 5,000 ಜನಕ್ಕಾಗಿ, 5 ರೊಟ್ಟಿ 2 ಮೀನು 5,000 ಜನಕ್ಕಾಗಿ ಊಟ ಮಾಡಿಸಿದ ನಮ್ಮ ಲೋಕದ ರಕ್ಷಕನು, ಊಟ ಮಾಡಿಸಿದ ನಮ್ಮ ಲೋಕದ ರಕ್ಷಕನು. ನಮ್ಮ ಯೇಸು ನಮ್ಮ ಕರ್ತ, ಬಡವರ ಮನೆಯಲ್ಲಿ ಜನಿಸಿದ್ದ ನಮ್ಮ ಯೇಸು ನಮ್ಮ ಕರ್ತ, ಬಡವರ ಮನೆಯಲ್ಲಿ ಜನಿಸಿದ್ದ, ಜನಿಸಿ ಬಂದಾನು ನಮ್ಮ, ಜನಿಸಿ ಬಂದಾನು ನಮ್ಮ. ಆಮೇನ್. ನಮ್ಮ ಟೈಮ್ ಇಲ್ಲದ್ರಿಂದ ಈ ಹಾಡೆಲ್ಲ ನಾವು ಯಾವತ್ತು ಹಾಡೋಣ? ಯಾವತ್ತು ಕ್ರಿಸ್ಮಸ್ಸು? ಬುಧವಾರ ಎಷ್ಟೊತ್ತಿಗೆ ಹಾಡಬೇಕು. ನಮ್ಗೆ ಕೊಟ್ಟಂಥ ಮಹಾಭಾಗ್ಯ. ನಿಮ್ಮ ಬಂಧುಗಳನ್ನು, ಸ್ನೇಹಿತರನ್ನ ಎಲ್ಲರನ್ನ ಕರ್ಕೊಂಬನ್ರಿ. ಎಲ್ಲರಿಗೂ ಊಟ ಇದೆ, ಎಲ್ರಿಗೂ ಸಿಹಿ ಇದೆ, ಯಾರಿಗೂ ಕಡಿಮೆ ಅಂತ ಇರೋದಿಲ್ಲ. ಇವತ್ತು ಒಂದು ಅಚ್ಚುತಾಗಿ ನಾವು ಈ ದಿನ ಮಾತಾಡ್ತಿದ್ದೇವೆ. So today we are going to talk about the Christmas celebration. ಅದರ ಗುರುತು ಎಂಬ ವಿಚಾರವಾಗಿ ಮಾತಾಡ್ತೇವೆ. So we are going to discuss about some signs that relates to Christmas. ಏನದು ಗುರುತು? So what kind of sign it is? ಇಲ್ಲಿ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ 11ನೇ ವಾಕ್ಯದಲ್ಲಿ ಈ ರೀತಿ ಆಗಿದೆ. In the book of Luke chapter 2 verse 11. ಏನು ಗುರುತು? ಕರ್ತನಾದ ಕ್ರಿಸ್ತನೇ. ಆತ ನಿಮಗೆ ಗೊತ್ತಾಗೋದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ. ಆಮೆನ್. ಇದು ಗುರುತಾಗಿದೆ. So what is that sign? Today in the town of David a savior has been born to you. He is Christ the Lord. This will be a sign to you. You will find a baby wrapped in clothes and lying in a manger. ಕುತ್ಕೋ ಬಾ. ಮರಿಯ ಮತ್ತು ಯೋಸೇಫನ ಕುರಿತಾಗಿ ನಾವು ಮಾತಾಡಿದ್ವಿ. So last week we discussed about Mary and Joseph. ಮರಿಯಮ್ಮ ಮತ್ತು ಯೋಸೇಫನವರು ತನ್ನ ಯಾವುದಕ್ಕೂ ಭಯಪಡದೆ ತನ್ನನ್ನು ತಾನು ಸ್ಯಾಕ್ರಿಫೈಸ್ ಮಾಡೋದಕ್ಕೆ ರೆಡಿಯಾಗಿದ್ರು. So they were not afraid of the society and they were ready to commit themselves to the Lord. ಅವರು ದೇವರ ಚಿತ್ತವನ್ನು ನೆರವೇರಿಸೋದಕ್ಕೆ ಸಿದ್ಧರಾಗಿದ್ರು. So they were all committed to fulfill God's will. ಅದೇ ರೀತಿಯಾಗಿ ಹಂಗೆ ಆಯ್ತು. So it happened like that. ಈಗ ಮೂರನೇದಾಗಿ ನಾವು ಗುರುತನ್ನ ನೋಡ್ತಾ ಇದ್ದೀವಿ. So the third point is we are discussing about the sign. ಇಲ್ಲಿ 2ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ, So when we look into the Luke chapter 2, 1ರಿಂದ 7 ವಾಕ್ಯಗಳನ್ನ ಇಲ್ಲಿ ಹೇಳಲ್ಪಟ್ಟಿದೆ. So from verse 1 to 7 it has been written here. ಇಲ್ಲಿ ಒಂದು ಛತ್ರದವನು ಅಥವಾ ಛತ್ರದ ಕುರಿತಾಗಿ, ಯೇಸು ಕ್ರಿಸ್ತನ ಜನನದ ಕುರಿತಾಗಿ, ಜಾಗದ ಕುರಿತಾಗಿ ಅಲ್ಲಿ ಹೇಳಲ್ಪಟ್ಟಿದೆ. Here it is discussed about the birth of Christ Jesus and the entire place has been described here. ಆಮೆನ್. Amen. ಆ ಕಾಲದಲ್ಲಿ ರಾಜ್ಯವೆಲ್ಲ ಕಾನೇಶ ಕುಮಾರಿ ಬರೆಸಿಕೊಳ್ಳಬೇಕೆಂದು ಆಜ್ಞೆಯು ಚಕ್ರವರ್ತಿಯಾದ ಔಗುಸ್ತನಿಂದ ಹೊರಟಿತ್ತು. ಆಮೆನ್. ಇಲ್ಲಿ ಕಾನೇಶ್ ಕುಮಾರಿ ತನ್ನ ಕುಲದವರನ್ನ, ತನ್ನ ಕುಟುಂಬದ ಹೆಸರನ್ನ ಬರೆಸಿಕೊಳ್ಳುವಂತಹ ಸಮಯ. So in those days Caesar Augustus issued a decree that a census should be taken in that place while Quirinius was governor of Syria. ಆದರೆ ಈ ಸಮಯದಲ್ಲಿ
ಏಸೇಪನು ಸಹ 4ನೇ ವಾಕ್ಯ 5ನೇ ವಾಕ್ಯದಲ್ಲಿ ನೋಡ್ತೀವಿ, ಏಸೇಪನು ಸಹ ತಾನು ದಾವಿದನ ಮನೆತನದವನು ಗೋತ್ರದವನು ಆಗಿದ್ದರಿಂದ ಹೆಸರು ಬರೆಸಿಕೊಳ್ಳೋದಕ್ಕಾಗಿ. So Joseph also went up from the town of Nazareth in the Galilee to Judea to Bethlehem. ಆ ಹೆಸರು ಬರೆಸಿಕೊಳ್ಳೋದಕ್ಕಾಗಿ ತನಗೆ ನಿಶ್ಚಿತಾರ್ಥವಾಗಿದ್ದ ಮರಿಯಳ ಸಂಗಡ ಹೋಗಿದ್ದು ನಾವು ನೋಡ್ತೀವಿ. So he went with Mary. ಅದು ಗಲಿಲೆ ಸೀಮೆಯ ನಜರೇತ್ ಎಂಬ ಊರಿಗೆ ಹೊರಟಿರೋದು ನಾವು ನೋಡ್ತೀವಿ. So we can see that he went to the place of Galilee. ಅದು ಯೂದಾಯದಲ್ಲಿರುವಂತೆ ಬೆತ್ಲೆಹೇಮ್ ಎಂಬ ದಾವೀದನ ಊರಿಗೆ ಹೋದರು. So he went to the city of David, which is called Bethlehem. ಬೆತ್ಲೆಹೇಮ್ ಅಂದ್ರೆ ಅದು ಇಡೀ ಪ್ರಪಂಚದ ಕೇಂದ್ರ ಬಿಂದುವಾಗಿದೆ. So Bethlehem means it is the center point for the entire world. ಆ ಬೆತ್ಲೆಹೇಮ್ ಅನ್ನೋದು ಆ ಒಂದು ರೊಟ್ಟಿಯ ಮನೆಯಾಗಿದೆ. So it is the house of bread. ಅದು ಎಲ್ಲರಿಗೂ ರೊಟ್ಟಿಯ ಮನೆಯಾಗಿದೆ. So it is a house of bread for everyone. ಇಡೀ ಲೋಕಕ್ಕೆ ಅದು ರೊಟ್ಟಿಯ ಮನೆಯಾಗಿದೆ. It is for the entire world. ಆಮೆನ್. Amen. ಈಗ ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ಳು. So Mary was completely pregnant that time. ಈಗ ಪೂರ್ಣ ಗರ್ಭಿಣಿಯಾದ ಸಂದರ್ಭದಲ್ಲಿ ಆ ಜಾಗಕ್ಕೆ ಹೋಗ್ತಾ ಇದ್ದಾಳೆ. So after that complete pregnancy 9 months they are going to that place. ಯಾಕಂದ್ರೆ ಬೆತ್ಲೆಹೇಮ್ ಗ್ರಾಮದಲ್ಲಿ ನಜರೇತಿನ ಯೇಸು ಹುಟ್ಟಬೇಕು ಅಂತ ಹೇಳಿ ಅದೆಲ್ಲ ನೆರವೇರಿತು. So it has all been ಆ ಹೆಸರು ಕೂಡ ಮೊದಲೇ ಇಮಾನುವೇಲ್ ಅಂತ ಹೇಳಿ ಯೇಸು ಕ್ರಿಸ್ತನ್ ಅಂತ ಹೇಳಿ ಮೊದಲೇ ಹೇಳಲ್ಪಟ್ಟಿತ್ತು. Even the name that should be given to Christ Jesus has also been prophesied. ನಮ್ಮ ಹೆಸರುಗಳು ಹುಟ್ಟಿದ ಮೇಲೆ ಹೆಸರುಗಳನ್ನು ಹುಡುಕ್ತಾ ಇದ್ರು. Our names are being given after our birth. ಆದರೆ ಯೇಸು ಕ್ರಿಸ್ತನ ಒಂದು ಹೆಸರು ಮಾತ್ರ ಹುಟ್ಟೋದಕ್ಕಿಂತ ಮುಂಚಿತವಾಗಿ 700 ವರ್ಷಗಳ ಹಿಂದ್ಗಡೆನೆ, ಸಾವಿರಾರು ವರ್ಷಗಳ ಹಿಂದ್ಗಡೆನೆ ಅಥವಾ 4000 ವರ್ಷಗಳ ಹಿಂದ್ಗಡೆನೆ ಅನೇಕ ಜಾಗದಲ್ಲಿ ಹೇಳಲ್ಪಟ್ಟಿದೆ. ಒಂದು 700 ವರ್ಷದಲ್ಲಿ ಹಿಂದ್ಗಡೆ ಏಷ್ಯನ ಮುಖಾಂತರ ಹೇಳಲ್ಪಡ್ತು, ಮತ್ತು 4000 ವರ್ಷದ ಹಿಂದ್ಗಡೆ ಆದಿ ಕಾಂಡದಲ್ಲಿ ಕೂಡ ಹೇಳಲ್ಪಟ್ಟಿತು. So but the name of Christ Jesus in the years back at different intervals of time it has been prophesied that this kind of name should be given to the Savior. Amen. Amen. Praise the Lord. Praise the Lord. ಆ ಹೆಸರು ಮಾತ್ರ ಅಲ್ಲ, ಅಲ್ಲಿ ಎಲ್ಲಿ ಹುಟ್ಟುತ್ತಾನೆ ಅಂತ ಕೂಡ ಕೇಳಲ್ಪಡ್ತು. So not only the name and also being prophesied about the place where he should be born. ಅದಕ್ಕೆ ಇಲ್ಲಿ ಬೆತ್ಲೆಹೇಮಿಗೆ ಇವರು ಹೋಗೋ ಕಾರಣ ಏನಂದ್ರೆ ಆ ಊರಲ್ಲಿ ಹುಟ್ಟಬೇಕಂತೇಳಿ ದೇವರ ನಿಯಮವಾಗಿತ್ತು. The reason why they are supposed to go to Bethlehem because it has already been the will of God that the child should be born in that place. ಆದ್ರೆ ಗಮನಿಸಬೇಕಾದ್ರೆ ನೀವು ಯೋಚನೆ ಮಾಡಬೇಕಾದ್ರೆ ಏನಂದ್ರೆ ತುಂಬಾ ಗರ್ಭಿಣಿ ಹೆಂಗ್ ಹೋಗಿರ್ತಾಳೆ. So one thing we have to observe, how can a complete pregnant should able to go there? ಅನೇಕ ಸ್ತ್ರೀಯರಿದ್ದೀರಾ, ಈ ಒಂದು ಗರ್ಭಸ್ಥಾನವನ್ನ ಅಥವಾ ಗರ್ಭದ ಆ ಒಂದು ಬಾಧೆಯನ್ನ ಅನುಭವಿಸಿ ಬಂದವರು ಇದ್ದೀರಾ. So many women here who know the pain of carrying the pregnancy. ಇದು ನೋಡಿ ಗಮನಿಸಿರಿ, ಸ್ತ್ರೀಗೆ ಮಾತ್ರನೇ ತನ್ನ ಪ್ರಾಣವನ್ನು ಒತ್ತಿ ಇಟ್ಟು ತನ್ನ ಮಗುವಿಗೆ ಪ್ರಾಣವನ್ನು ಕೊಡುವಂತ ಸ್ತ್ರೀ, ಅದಕ್ಕೆ ತಾಯಿಗೆ ದೊಡ್ಡ ಸ್ಥಾನವಿದೆ. So it is only women who can able to sacrifice their life to give birth to a child. ಎಲ್ಲ ತಾಯಿಯಂದರಿಗೆ ಶುಭ ಉಂಟಾಗಲಿ. So let us wish all good to the women. ಇವತ್ತು ನಾವೆಲ್ಲ ಇರಬೇಕಾದ್ರೆ, ನಾವು ಹುಟ್ಟಿರಬೇಕಾದ್ರೆ ನಮ್ಮ ತಾಯಿಯಂದರು ತನ್ನ ಪ್ರಾಣವನ್ನು ಒತ್ತೆ ಇಟ್ಟು ಜನನನ್ನು ಕೊಟ್ಟಿದ್ದಕ್ಕೆ ನಾವು ಇವತ್ತು ಇದ್ದೀವಿ. So we are all here because of our mothers who sacrificed their life. ಆದರೆ ಮರಿಯಳ ಜೀವಿತದಲ್ಲಿ ನೋಡಿದ್ದ ಆದರೆ 9 ತಿಂಗಳ ಗರ್ಭಿಣಿಯಲ್ಲಿ ಟ್ರಾವೆಲ್ ಮಾಡ್ತಿದ್ದಾಳೆ. But in case of Mary, if we see that after 9 months they are planning to travel. ಗರ್ಭಿಣಿಯರು ಯಾರಾದ್ರೂ ಟ್ರಾವೆಲ್ ಮಾಡ್ತಿರೋ ತುಂಬಾ ದೂರ? Have you seen anywhere like the pregnant women who are traveling long? ಐಗುಪ್ತ ದೇಶದಿಂದ ಬೆತ್ಲೆಹೇಮಿಗೆ ಸುಮಾರು ಕಿಲೋಮೀಟರ್ಗಳು ಬಂದಿದ್ದಾರೆ. It's a very long journey from Egypt to the Bethlehem. Amen. 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 Hallelujah. Hallelujah. Praise the Lord. Praise the Lord. Praise the Lord. Praise the Lord. ದೇವರ ದಯೆ ಆ ತಾಯಿಯನ್ನು ಅಲ್ಲಿ ಕರ್ಕೊಂಡು ಹೋಯಿತು. So it is God's favor that led her to that place. Amen. Amen. Hallelujah. Hallelujah. ಗಮನಿಸಬೇಕಾದ್ರೆ ಇಲ್ಲಿ ಏನಂದ್ರೆ, we have to observe here, ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿ ಇದ್ದಳು. ಅವರು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತ್ತು. So Mary was completely pregnant and that was the day God destined for that. ಆಕೆ ತನ್ನ ಸೊಚ್ಚಲ ಮಗುವನ್ನ ಎತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನ ಗೋದಲಿಯಲ್ಲಿ ಮಲಗಿಸಿದರು. So it was in that time like where they were unable to find the place to stay there, so they stayed in a shepherd house. Amen. Amen. Hallelujah. Hallelujah. Praise the Lord. Praise the Lord. ಇಲ್ಲಿ ಗಮನಿಸಬೇಕಾದ್ದೇನೆಂದ್ರೆ, ಇಲ್ಲಿ ಯೇಸು ಕ್ರಿಸ್ತನು ಬರುವಂತ ಸಮಯ ಸರಿಯಾದ ಸಮಯಕ್ಕೆ ಬರ್ತಾರೆ. So Jesus has come there at the right time.
ಮತ್ತೆ ಅವರ ಜನನ ಕರೆಕ್ಟ್ ಟೈಮ್ಗೆ ಆಯ್ತು. Even the birth of Christ Jesus happened at the right time. ಅವರ ಒಂದು ಮರಣ ಕೂಡ ಕರೆಕ್ಟ್ ಟೈಮ್ಗೆ ಆಯ್ತು. Even his death also it has happened at the right time. ಅವರು ಎದ್ದಿದ್ದು ಕರೆಕ್ಟ್ ಟೈಮ್ಗೆ ಆಗಿದೆ. Even resurrection also happened at the right time. ಅವರು ಬರೋದು ಸಹ ಕರೆಕ್ಟ್ ಟೈಮ್ ಬರ್ತಾರೆ. So even his coming back is also going to be at the right ಟೈಮ್ time. ಬಂದಾಗ ಕರೆಕ್ಟ್ ಆಗಿ ಎಲ್ಲವೂ ಹಂಗೆ ನೆರವೇರ್ತದೆ. So when that time comes, everything will fulfill according to God's ಯೇಸು will. ಕ್ರಿಸ್ತನ ಜೀವಿತ ಮಾತ್ರ ಪ್ರತಿಯೊಂದು ಟೈಮ್ ಸರಿಯಾಗಿ ಇರ್ತದೆ ಯಾವಾಗ್ಲೂ. So everything about Christ Jesus is well planned and at the right time. ಆ ಟೈಮ್ ಹಿಂದ್ಗಡೆ ಮುಂದ್ಗಡೆ ಹೋಗೋದಿಲ್ಲ ಯೇಸು ಸ್ವಾಮಿ ಜೀವಿತದಲ್ಲಿ. So in his life there is nothing like going back and forward. ಆ ವಾಗ್ದಾನ ಕೂಡ ಹಂಗೆ ನೆರವೇರುವಂತದ್ದಾಗಿರ್ತದೆ. Promises also fulfill at the right time. ಆಮೆನ್. Amen. ರಕ್ಷಕನಾದಂತ ಯೇಸು ಕ್ರಿಸ್ತನು ಆ ಜಾಗದಲ್ಲಿ ಹುಟ್ಟಿದ. The savior Christ Jesus born in that place. ಬೆತ್ಲೆಹೇಮ್ ಗ್ರಾಮದಲ್ಲಿ. ಯಾವ ಊರಲ್ಲಿ? In which place? ಯಾವ ಊರಲ್ಲಿ? ಅವರ ತಂದೆ ಲೋಕದ ತಂದೆ ಹೆಸರು ಯಾರು? ತಾಯಿ ಹೆಸರು? ಆಮೆನ್. Amen. ಹಲ್ಲೆಲೂಯಾ. Hallelujah. ಆದ್ರೆ ಏಸೇಪನಿಂದ ಹುಟ್ಟಿದಂತ ಮಗು ಅಲ್ಲ, ಅದು ಪವಿತ್ರಾತ್ಮನಿಂದ ಹುಟ್ಟಿದಂತ ಮಗುವಾಗಿದೆ. So Jesus born of the Holy Spirit. ಆಮೆನ್. Amen. ಹಲ್ಲೆಲೂಯಾ. Hallelujah. ಈ ಸಮಯದಲ್ಲಿ In this time ಈ ಹೆಸರು ಬರ್ಸ್ಕೊಳ್ಳೋದಕ್ಕೋಸ್ಕರ to get registered themselves, ಯಹೂದ್ಯರು ಎಲ್ಲೆಲ್ಲಿದ್ರು ಅವರೆಲ್ಲರೂ ಯೆರೂಸಲೇಮಿಗೆ ಬಂದುಬಿಟ್ಟಿದ್ದಾರೆ. so all the Jews who were scattered in different places came to Jerusalem. ಆ ಒಂದು ಬೆತ್ಲೆಹೇಮ್ ಗ್ರಾಮದಲ್ಲಿ ತುಂಬಿ ಬಿಟ್ಟಿದ್ದಾರೆ. So they are all filled in the Jerusalem. ಆ ತುಂಬಿ ಹೋಗಿರ್ಬೇಕಾದ್ರೆ ಅಲ್ಲೊಂದು ಛತ್ರ ಇದೆ. So there is one manger in that place. ಆ ಛತ್ರದಲ್ಲಿ ಜಾಗನೇ ಇಲ್ಲ. There is no place in that. ಆಮೆನ್. Amen. ಏನಿಲ್ಲ, ಜಾಗನೇ ಇಲ್ಲ. No ಎಲ್ಲ place. ಊರು ಪೂರ್ತಿ ಫುಲ್ ಹೌಸ್ಫುಲ್ ಆಗಿದೆ. So it is completely populated. ಇಂಥ ಸಂದರ್ಭದಲ್ಲಿ ಮರಿಯಳು ಯೇಸು ಕ್ರಿಸ್ತನಿಗೆ ಜನನವನ್ನ ಕೊಟ್ಟಿದ್ದಾಳೆ. So in that time ಜನ್ಮವನ್ನ ಕೊಟ್ಟಿದ್ದಾಳೆ. Mary is giving birth to Christ Jesus. ಆದ್ರೆ ಯೇಸು ಕ್ರಿಸ್ತನಿಗೆ ಜಾಗ ಇಲ್ಲ. But there is no place to stay there. ಎಲ್ಲಿರೋದಕ್ಕೂ ಜಾಗ ಇಲ್ಲ. There is no place. ಇಲ್ಲಿ ಗಮನಿಸಿರಿ, ಛತ್ರದಲ್ಲಿ ಸ್ಥಳವಿಲ್ಲದ ಕಾರಣ ಗೋದಲಿಯಲ್ಲಿ, Because there is no place in that area, so they made him to stay in the manger. ಗೋದಲಿ ಅಂದ್ರೆ ಏನು? So what is the meaning of that manger? ತಮಿಳಲ್ಲಿ ಏನಿದೆ, ಇಂಗ್ಲಿಷ್ ಅಲ್ಲಿ ಏನಿದೆ? ಹಸುಗಳ. So it is called manger. ಆಮೆನ್. Amen. ಆಮೆನ್. Amen. ಪ್ರೈಸ್ ದ ಲಾರ್ಡ್. ಇಲ್ಲಿ ಚಿತ್ರ ನೋಡ್ತಾ ಇದ್ದೀರಲ್ಲ, ನಾವು ಅದೇ ವರ್ಷ ಬೊಂಬೆಗಳಿಟ್ಟು ನೋಡ್ತೀವಿ. ಹಸುಗಳ ಥರ ಒಂದು ಚಿಕ್ಕದಾಗಿ ಒಂದು ಗುಡಿಸಲಾಕಿ ಬೊಂಬೆಗಳಿಟ್ಟು, ಏಸೇಪನ ಮರಿಯಮ್ಮನ ಬೊಂಬೆಗಳಿಟ್ಟು, ಯೇಸು ಸ್ವಾಮಿ ಬೊಂಬೆ ಇಟ್ಟು ಆ ಒಂದು ಕುರುಬರು, ಜೈಸರು, ಕುರಿಗಳು, ಹಸುಗಳು ಎಲ್ಲ ಇರೋ ಜಾಗಲ್ಲಿ ನೋಡ್ತೀವಿ. So every year we keep it as an exhibit here, like how you look in the picture there. ಕೆಲವು ಟೈಮ್ನಲ್ಲಿ ವಾಕ್ಯ ಅರ್ಥ ಆಗಲ್ಲ, ಚಿತ್ರ ನೋಡಿದಾಗ ಅರ್ಥ ಆಗುತ್ತೆ ಅಂತ. Sometimes difficult to understand the word, so that by looking at the picture we can get it. ಈ ಭೂಮಿಯನ್ನ, ಆಕಾಶವನ್ನು, ಸಕಲವನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನು ಸ್ಥಳವಿಲ್ಲದೆ ಒಂದು ದನದ ಕೊಟ್ಟಿಗೆಯಲ್ಲಿ ಮಲಗಿಸೋದಕ್ಕೆ ಅವಕಾಶ ಆಯ್ತು ನೋಡ್ರಲ್ಲಿ. So he is the creator of the universe. Even though he is such a God, there is no place for him to stay in that. ಆಮೆನ್. Amen. ಹಲ್ಲೆಲೂಯಾ. Hallelujah. ವಾಕ್ಯ ಈ ರೀತಿ ಹೇಳುತ್ತೆ, The God's word says like this. ನಮ್ಮನ್ನು ಶ್ರೀಮಂತರಾಗಿ ಮಾಡೋದಕ್ಕೆ To make us prosper and rich, ಯೇಸು ಕ್ರಿಸ್ತನು ಬಡವನಾಗಿ ಹುಟ್ಟಿದನಂತೆ. the Christ Jesus became poor. ಚಪ್ಪಳ ದೇವರ ಮಹಿಮೆಗಾಗಿ. Let us clap our hands. ಹಲ್ಲೆಲೂಯಾ. Hallelujah. ಪ್ರೈಸ್ ದ ಲಾರ್ಡ್. Praise the Lord. ಪ್ರೈಸ್ ದ ಲಾರ್ಡ್. Praise the Lord. ಎಷ್ಟು ಜನಕ್ಕೆ ದನದ ಕೊಟ್ಟಿಗೆಯಲ್ಲಿ ನೋಡಿದ್ದೀರಾ? ಎಷ್ಟು ಜನ ನೋಡಿದ್ದೀರಾ? ಎಷ್ಟು ಜನಕ್ಕಿದೆ? So how many of you have seen that manger? ಈ ಕಡೆ ಅವ್ರು ಯಾರು ನೋಡ್ದಂಗಿಲ್ಲ, ಎಲ್ಲ ಅರಮನೆಯಲ್ಲಿ ಹುಡ್ದಂಗಿದ್ದೀರಾ. ಆಚೆ ಕಡೆ ಇರೋರು ಅರಮನೆನ ಗುಡಿಸಲ ನೋಡಿದ್ದೀರಾ, ನೋಡಿಲ್ವಾ? ಹಸುಗಳ ಮನೆ. ಇಡೀ ಪ್ರಪಂಚದಲ್ಲಿ ಅನೇಕ ತರದ ಭೇದಗಳಿದ್ದಾವೆ. So in the entire world there is different kind of things. ಒಂದೊಂದು ದೇಶದಲ್ಲಿ ಒಂದೊಂದು ಭೇದ ಭಾವ. So in each country there are different kind of differences. ಒಂದು ನಮ್ಮ ದೇಶ ತೆಗೆದುಕೊಂಡಿದೆ ಆದ್ರೆ, If we consider our country, ನೂರಾರು ಸಾವಿರಾರು ಜಾತಿಗಳು. there are thousands of castes are there. ಒಬ್ಬ ಜಾತಿಗೆ ಒಬ್ಬರ ಜಾತಿಗೆ ಆಗೋದೇ ಇಲ್ಲ. So they would dislike each other. ನನ್ನ ಜಾತಿ ದೊಡ್ಡದು, ನನ್ನ ಜಾತಿ ದೊಡ್ಡದು. Everyone say that we are better than them. ಇದರಿಂದ ಒಬ್ಬರೊಬ್ಬರ ಮನೆಗೆ ಹೆಣ್ಣು ಕೊಡೋದಿಲ್ಲ, ಒಬ್ಬರಿಗೊಬ್ಬರು ಮುಟ್ಸ್ಕೊಳ್ಳೋದಿಲ್ಲ, ಒಬ್ಬರ ಮನೆಯಲ್ಲಿ ಒಬ್ಬರು ಊಟ ಮಾಡೋದಿಲ್ಲ. So because of this they won't even share or marry or even touch each other. ಆದ್ರೆ ಇದೆಲ್ಲ ದೆವ್ವದ ಸಿಸ್ಟಮ್ ಹೊರತು ದೇವರ ಸಿಸ್ಟಮ್ ಅಲ್ಲ. This is not a godly system. ಇದು ದೆವ್ವದ ಸಿಸ್ಟಮ್. So this doesn't belong to God. devil system.
So it's It a is a system. devil system. It's a devil system. ಆಮೆನ್. Amen. ಹಲ್ಲೆಲೂಯಾ. Hallelujah. ಅದು ದೇವರ ದಯೆಯಿಂದ ಯೇಸು ಕ್ರಿಸ್ತನಿಗೆ ಜಾತಿನೇ ಇಲ್ಲ. But through Christ Jesus ಚಪ್ಪಳ there ದೇವರ is no ಮಹಿಮೆಗಾಗಿ caste system like this. ಯಾವ ಧರ್ಮ ಜಾತಿ ಭಾಷೆ ಕುಲ ಭಾಷೆಗಳು ಯಾವುದೇ ಇಲ್ಲ. So in Christ there is no difference like that. Everyone is one. ದನದ ಕೊಟ್ಟಿಗೆಯಲ್ಲಿ ಯಾಕೆ ಅಲ್ಲೇ ಇರಬೇಕಾಯಿತು? So why he was being placed in that manger? ಅದಕ್ಕೂ ಸಹ ಕಾರಣ ಇದೆ. There is one reason for that. ನಮ್ಮ ದೇಶದ ಸಂಪ್ರದಾಯದ ಪ್ರಕಾರ According to our country's culture, ಕೆಲವು ಜಾತಿಯವರು ಕೆಲವರು ಮನೆಗೆ ಹೋಗಕ್ಕಾಗಲ್ಲ. so some kind of caste doesn't not allowed to go to others. ಶ್ರೀಮಂತರ ಮನೆಗೆ ಬಡವರು ಹೋಗಕ್ಕಾಗಲ್ಲ. So poor people cannot enter rich people's house. ರಾಜರ ಆಸ್ಥಾನಕ್ಕೆ ಸಾಮಾನ್ಯ ಮನುಷ್ಯರು ಹೋಗಕ್ಕಾಗಲ್ಲ. So normal people cannot enter into the king's palace. ಆದರೆ ಇಲ್ಲಿ ನೋಡಿದಾದ್ರೆ But if you look at ದನದ here, ಕೊಟ್ಟಿಗೆ ಆದ್ರೆ so if you look into manger, ಎಲ್ಲಾ ಜಾತಿಯವರು ಬರಬಹುದು. so everyone belong to every caste ಎಲ್ಲ can come ಶ್ರೀಮಂತರು here. ಬಡವರು ಬರಬಹುದು. Both rich and poor can come here. ಎಲ್ಲರಿಗೂ ಸ್ವಾಗತ ಇದೆ. So everyone is welcome. ಎಲ್ಲರಿಗೂ ದೇವರಾಗಿದ್ದ ನನ್ನ ಕರ್ತನಾದ ಯೇಸು ಕ್ರಿಸ್ತನು. So he is God to everyone. ಹಲ್ಲೆಲೂಯಾ. Hallelujah. ಪ್ರೈಸ್ ದ ಲಾರ್ಡ್. Praise the Lord. ನೀವು ಯೇಸು ಸ್ವಾಮಿ ನಂಬಿ ಇನ್ನೂ ನಿಮ್ಮ ಮನೆಗೆ ಕೆಲವರನ್ನು ಸೇರಿಸಿಕೊಳ್ಳದೆ ಇರಬಹುದು. So though after believing Christ Jesus you cannot accept many people. ಅನೇಕ ದೇವಸ್ಥಾನಗಳಲ್ಲಿ ಜನಗಳನ್ನು ಸೇರಿಸಿಕೊಳ್ಳೋದಿಲ್ಲ. In many temples they won't allow people. ಆದ್ರೆ ಯೇಸು ಕ್ರಿಸ್ತನ ಮಾತ್ರ ಎಲ್ಲರ ಕೈ ಹಿಡಿದು ಕರೆಯುತ್ತಿದ್ದಾರೆ. But Christ Jesus like inviting everyone. ಎಲ್ಲ ಜಾತಿಯವರು, So he will welcome every kind of ಎಲ್ಲ person, ವರ್ಗದವರು, every kind of group, ಎಲ್ಲ ಭಾಷೆಯವರು, every kind of language, ಎಲ್ಲ ದೇಶದವರು. all kind of countries, Amen. nations. Amen. ಕೆಲವರು ಹೇಳ್ತಾರೆ ನಾವು ಕನ್ನಡದವರು, ನಾವು ತಮಿಳವರು, ನಾವು ತೆಲುಗು ಅವರು ಅಂತ. So some people boast that we belong to this kind of language. ಆಮೆನ್. Amen. ಕೆಲವು ದೇಶದವರು ಹೇಳ್ತಾರೆ ನಾವು ಇಂಡಿಯಾದವರು, ನಾವು ಅಮೆರಿಕದವರು, ನಾವು ಪಾಕಿಸ್ತಾನದವರು ಅಂತ. So some people take pride in that we belong to this nation. ಆದ್ರೆ ಯೇಸು ಕ್ರಿಸ್ತನ ಬಳಿಗೆ ಬಂದಾಗ ಯಾವ ಧರ್ಮನೂ ಇಲ್ಲ, ಯಾವ ದೇಶನೂ ಇಲ್ಲ, ಯಾವ ಭಾಷೆನೂ ಇಲ್ಲ. But when coming to Christ Jesus, there is no difference between language, country or nations. ಅವರ ಕೈಗಳು ಎರಡು ಚಾಚಿರೋದು ಏನಕ್ಕೋಸ್ಕರ? ಎಲ್ಲರೂ ಬರ್ರಿ ಅಂತ. The way Jesus stretched out his hands is to welcome ಯಾರು everyone. ದೂರ ಇಟ್ರು ಯೇಸು ಕ್ರಿಸ್ತನ ಮಾತ್ರ ನಮ್ಮನ್ನ ದೂರ ಇಡೋದಿಲ್ಲ, ಹತ್ರ ಸೇರಿಸಿಕೊಳ್ಳೋ ದೇವರಾಗಿದ್ದಾನೆ. So no matter how people have rejected you, but Christ is ready to accept and welcome anyone. ಹಲ್ಲೆಲೂಯಾ. Hallelujah. ಒಂದು ವೇಳೆ ಯೇಸು ಕ್ರಿಸ್ತನ ರಾಜನ ಆಸ್ಥಾನದಲ್ಲಿ ಇದ್ದಿದ್ದೆ ಆದ್ರೆ ಈ ಕುರುಬರಾಗ್ಲಿ, ಜೋಯಿಸರಾಗ್ಲಿ, ಸಾಮಾನ್ಯದವರಾಗ್ಲಿ ಹೋಗಕ್ಕಾಗ್ತಾ ಇರಲಿಲ್ಲ. So in case Christ Jesus was born in a palace, it is very difficult for this ordinary people to enter inside. ಆದ್ರೆ ಯೇಸು ಕ್ರಿಸ್ತನ ಬಂದ ಉದ್ದೇಶ ಎಲ್ಲ ಜನರು ರಕ್ಷಿಸಲ್ಪಡಬೇಕಂತೇಳಿ. So the main intention of Christ Jesus to come here is to welcome everyone. ಜಾತಿಯನ್ನ ಧರ್ಮವನ್ನ ಬದಲಾಯಿಸಕ್ಕಲ್ಲ. So it is not to change any caste or religion. ಎಲ್ಲರೂ ರಕ್ಷಿಸಲ್ಪಟ್ಟು ಪರಲೋಕ ರಾಜ್ಯ ಅಥವಾ ಸ್ವರ್ಗಕ್ಕೆ So ಹೋಗಬೇಕಂತೇಳಿ. it is his intention that everyone should be get saved and go to heaven. ಆಮೆನ್. Amen. ಯೇಸು ಕ್ರಿಸ್ತನು ಎಲ್ಲಿದ್ದಾನಂದ್ರೆ ಛತ್ರದಲ್ಲಿ ಜಾಗ ಇಲ್ಲ ಕಾರಣ ಗೋದಲಿಯಲ್ಲಿ ಮಲಗಿಸಿದ್ದಾನೆ ಅಂತ ನೋಡಿದ್ವಿ. So we can see that Christ Jesus is in a manger because of no place for him. ಆಮೆನ್. Amen. ಆಮೆನ್. Amen. ಹಲ್ಲೆಲೂಯಾ. Hallelujah. ಈಗ ಎಲ್ಲರೂ ಬರ್ತಾ ಇದ್ದಾರೆ. So everyone coming here. ಯೇಸು ಕ್ರಿಸ್ತನ ಹತ್ರ ಪ್ರತಿಯೊಬ್ಬರು ಬಂದು ಹೋಗ್ತಿದ್ದಾರೆ. So everyone visiting the child and going back. ತುಂಬಾ ಜನ ಬಂದು ಹೋಗ್ತಿದ್ದಾರೆ. So many people are coming ದೊಡ್ಡ there. ಕ್ರೌಡ್, ದೊಡ್ಡ ಗುಂಪು ಬಂದು ಹೋಗಿ ನೋಡ್ಕೊಂಡು ಹೋಗ್ತಿದ್ದಾರೆ. So it is a huge crowd gathered there. ಈ ಛತ್ರದ ಓನರ್ಗೆ ತುಂಬಾ ಬಿಸಿ. The owner of that manger is so busy. ಆ ಛತ್ರದವನು ಓನರ್ಗೆ ಹೋಗು ಒಂದು ವೇಳೆ ಕೇಳಿದೆ ಆದ್ರೆ So in case they have asked the owner, ಅವನು ಹೇಳ್ತಾನೆ ನಾನು ತುಂಬಾ ಬಿಸಿ ಆಗಿದ್ದೀನಿ. so he will say that I am very busy. ಜನ ಈ ರೀತಿ ಬಂದು ಕೇಳ್ತಾ ಇದ್ದಾರೆ. So people are coming and asking like this. ನಿಮ್ಮ ಮನೆಯಿಂದ, ನಿಮ್ಮ ಛತ್ರದ ಹಿಂದ್ಗಡೆ ಯಾರೋ ಯೇಸು ಕ್ರಿಸ್ತನ ಹುಟ್ಟಿದ್ದಾರಂತ ಗೊತ್ತಾ ನಿನಗೆ ಅಂತ. So the people are coming and asking the owner that do you aware that Christ Jesus born? ಒಂದು ವೇಳೆ ಆ ಗೊದಲಿ ಕೂಡ ಆ ಒಂದು ಹಸಿರು ಮನೆ ಕೂಡ ಆತಂದೇ ಆಗಿರಬಹುದು. So even that place also belongs to him. ಆದ್ರೆ ಆತ ನೋಡೋದಕ್ಕೆ ಬಿಸಿ ಆಗಿದ್ದಾನೆ. But he looks very busy. ಈ ದೂರದಿಂದ ಜನ ಬಂದು ಯೇಸು ಕ್ರಿಸ್ತನ ನೋಡ್ತಿದ್ದಾರೆ, ಆತನ ಮಾತ್ರ ನೋಡ್ತಾ ಇಲ್ಲ. So many people coming from far to just look into Jesus, but he is not. He is busy. ಆತನ ಹಣದ ವಿಚಾರದಲ್ಲಿ ತುಂಬಾ ಬಿಸಿ ಆಗಿದ್ದಾರೆ. ಮನೆಗಳೆಲ್ಲ, ರೂಮ್ಗಳೆಲ್ಲ ಫುಲ್ ಆಗ್ತಾ ಇದೆ, ಜನಗಳು ತುಂಬಾ ಬರ್ತಾ ಇದ್ದಾರೆ. So he is so busy with his thinking about money, and people are getting filled in the rooms. ಆತನ ಯೇಸು ಕ್ರಿಸ್ತನ ನೋಡೋದಕ್ಕೆ ಇಷ್ಟ ಇಲ್ಲ. He is not interested to see Jesus. ಯಾಕಂದ್ರೆ ಆತನ ಇರುವಂತ ಕೆಲಸ ಬಿಸಿ ಆಗಿರುವುದು, ಹಣ ಜಾಸ್ತಿ ಬರ್ತಾ ಇದೆ. So because the work he is doing, he is so busy and he is getting so much money. ಇದ್ರ ನಿಮಿತ್ತವಾಗಿ ಯೇಸು ಕ್ರಿಸ್ತನ ನೋಡೋದಕ್ಕೆ ಅವನ ಟೈಮೇ ಇಲ್ಲ. Because of that, this he become busy that he is not able to see the Savior. ಇವತ್ತು ಎಷ್ಟು ಜನ ಈ ಛತ್ರದವನ ತರ ನೀವು ಇಲ್ಲಿದ್ದೀರಾ? So how many of you are like this?
ಅನೇಕ ಜನ ತುಂಬಾ ಬ್ಯುಸಿ ಆಗಿದ್ದಾರೆ. So many of us are like very busy. ಚರ್ಚ್ಗೆ ಬರೋದಕ್ಕೆ ತುಂಬಾ ಬ್ಯುಸಿ ಆಗಿದೆ. So very busy to come to church. ಮತ್ತೆ ಪ್ರಾರ್ಥನೆ ಮಾಡೋಕೆ ತುಂಬಾ ಬ್ಯುಸಿ We are ಆಗಿದ್ದಾರೆ. very busy to pray. ಕುಟುಂಬ ಪ್ರಾರ್ಥನೆ ಇಲ್ಲ, No family prayer. ಕೇಳಿದ್ರೆ ತುಂಬಾ ಬ್ಯುಸಿ ಅಂತ ಹೇಳ್ತೀರಾ. So if you ask, they will say ಇವತ್ತು that we are ಮನೆ very busy. ಮನೆಯಲ್ಲಿ ಅನೇಕ ಸಭೆಗಳಲ್ಲಿ ಮನೆಗಳಲ್ಲಿ ಛತ್ರದಂತರ ಅನೇಕರು ಕುಟುಂಬಗಳು ಸಿಗ್ತಾರೆ ಈಗ. So we can find many families like this in many churches and even in families. ತುಂಬಾ ಬ್ಯುಸಿ. So much busy. ಇವತ್ತೇನಪ್ಪ ಬ್ಯುಸಿ? ಕ್ರಿಸ್ಮಸ್ ಬ್ಯುಸಿ. So if you ask why you are busy, like because of Christmas. ಏನ್ ಪೇಂಟ್ ಹೊಡಿತಿದೆ ಮನೆಗೆ? ಕ್ರಿಸ್ಮಸ್. Why you are painting house? Because of Christmas. ಏನ್ ಬಟ್ಟೆ ತೆಗೆಯಕ್ಕೆ ಹೋಗ್ತಾ ಇದೀಯಾ? ಕಾರಣ ಏನು? ಕ್ರಿಸ್ಮಸ್. Why you are going for shopping? Because of Christmas. ತುಂಬಾ ಚೆನ್ನಾಗಿದೆ. So it is very good. ಬಟ್ಟೆ ಸೆಲೆಕ್ಟ್ ಮಾಡುವಂತಹ ಸಮಯವಷ್ಟು ಏನಾದ್ರೂ ಯೇಸು ಸ್ವಾಮಿ ಟೈಮ್ ಕೊಟ್ಟಿದ್ದೀರಾ? So the time which you have given for shopping, did you give it for Christ Jesus? ಹಲ್ಲೆಲೂಯಾ. Hallelujah. ನೀವು ಬಟ್ಟೆ ತೆಗೆಯಕ್ಕೆ ಹೋಗ್ತಿರಲ್ಲ, ಅಂಗಡಿಯಲ್ಲಿ ಕುತ್ಕೊಳ್ತಿರಲ್ಲ, So you are going for shopping and spending time there. ಅಷ್ಟು ಮಾತ್ರ ಆದ್ರೂ ನೀವು ಟೈಮ್ ದೇವರು ಕೊಟ್ಟಿದ್ದೀರಾ? So did you give that much time to God? ಇಲ್ಲ. No. ಬಿಸಿ. Busy. ಲೋಕವೇ ಬಿಸಿ. You are busy in the world. ಬಿರಿಯಾನಿಯಲ್ಲಿ ಬಿಸಿ, You are busy in ಬಟ್ಟೆಗಳಲ್ಲಿ ಬಿಸಿ, busy in shopping. ಕೇಕಲ್ಲಿ ಬಿಸಿ. Busy in cake. 3 ತರದ ಕ್ರಿಸ್ಮಸ್ಗಳನ್ನ ನೋಡ್ತೀವಿ. So we can see 3 different kinds of Christmas. ವರಿ ಕ್ರಿಸ್ಮಸ್, Worldly Christmas, ವರಿ ಕ್ರಿಸ್ಮಸ್, Worry Christmas, ಹರಿ ಕ್ರಿಸ್ಮಸ್, ಹರಿ Hurry Christmas, ಮೇರಿ ಕ್ರಿಸ್ಮಸ್. Merry Christmas. ಏನೇನು ಹೇಳಿ? ಹರಿ ಕ್ರಿಸ್ಮಸ್ ಅಂದ್ರೆ ಏನು? So what is Hurry Christmas? ಅರ್ಜೆಂಟ್ ಬಟ್ಟೆ ಹಾಕೋ, ಗುಂಡಿ ಹಾಕೋ, ಓಡು. So much hurry. ಅರ್ಜೆಂಟ್ ಕ್ರಿಸ್ಮಸ್. So urgent Christmas. ನೆಕ್ಸ್ಟ್ ಎರಡನೇದು ವರಿ ಕ್ರಿಸ್ಮಸ್. ವರಿ ಅಂದ್ರೆ ಏನು? So what is worry? ಟೆನ್ಷನ್, ಚಿಂತೆ ಮಾಡುವಂತ ಕ್ರಿಸ್ಮಸ್. So it is a Christmas of worrying almost. ಒಂದೊಂದು ಮನೇಲಿ ಒಂದೊಂದು. So always worrying. ವರ್ಷ ಪೂರ್ತಿ ವರಿ ಇಲ್ಲ, So there is no worry in ವರ್ಷ ಪೂರ್ತಿ ಚಿಂತೆ ಇಲ್ಲ. So throughout the year there is no worry. ಕ್ರಿಸ್ಮಸ್ ಬಂದಾಗ ಮಾತ್ರ ಯಾವ್ದಾದ್ರೂ ಕೂಲಿ ಸಿಕ್ಕಿದ್ರೆ ಮಾತ್ರ ಕ್ರಿಸ್ಮಸ್ ಮಾಡೋದು. So only during the Christmas time we will be so much worried. ನಾಳೆ ಅವ್ರಿಗೆ ಎಂತ ಆಫರ್ ಬರ್ತದೆ ಅಂದ್ರೆ 24-25 ಫುಲ್ ಬಿಸಿ ಅವರು. So we will get such an opportunity that during those 2 dates they will be so much ಎಂತ busy. ಹೇಳ್ತಾರೆ, ನೀವು ಹಬ್ಬ ಮಾಡ್ಕೊಳ್ರೆ ನಾನು ಹಿಂಗ್ ಹೋಗಿ ಬರ್ತೀನಿ, ಬೇಜಿನ ಕಾಸು ಸಿಗ್ತದೆ. So they will tell their wife that there is so much money, I will go and come. So they will never come with their ಕೆಲಸಕ್ಕೆ children. ಹೋಗ್ಬಿಟ್ಟಿರ್ತಾರೆ. So they will go for work ದುಡ್ಡು ಜಾಸ್ತಿ ಬರ್ತದೆ ಅಂತ ಹೇಳಿ. because so much money they might get. ಯಾರು ಇವತ್ತು ಛತ್ರದವನು? So who is that kind of person? ಯಾರು? Who is that? ಯೇಸು ಕ್ರಿಸ್ತನನ್ನ ಆರಾಧನೆ ಮಾಡಕ್ಕೆ ಟೈಮ್ ಇಲ್ಲ. So the person who has no time to worship God. ಅಟ್ಲೀಸ್ಟ್ ವರ್ಷ ಪೂರ್ತಿ ಏನು ಯಾರಿಗೂ ಸುವಾರ್ತೆ ಹೇಳಿಲ್ಲ, ಈ ತಿಂಗಳಾದ್ರೂ ಸುವಾರ್ತೆ ಹೇಳು ಬೇರೆಯವರಿಗೆ. So it is like entire year we are not able to preach the gospel to someone else. At least during the Christmas ಈ you just ತಿಂಗಳು share. ಸುವಾರ್ತೆ ಹೇಳೋದಕ್ಕೆ ಒಂದು ಒಳ್ಳೆ ಸಮಯ. So it is a good time and right time to share the gospel. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ, Hallelujah. ಪ್ರೈಸ್ ದ ಲಾರ್ಡ್, Praise the Lord. ಪ್ರೈಸ್ ದ ಲಾರ್ಡ್. Praise the Lord. ದೇವರಿಗೆ ಮಹಿಮೆ ಆಗಲಿ. We'll praise God. ಈ ಛತ್ರದವನು ತುಂಬಾ ಬಿಸಿ. So this person is so much busy. ಅವರ ಮನೆ ಪಕ್ಕದಲ್ಲಿ ಯೇಸು ಸ್ವಾಮಿ ಬಿಟ್ಟಿದ್ರು ಸಹ ನೋಡಕ್ ಟೈಮ್ ಇಲ್ಲ. So even though Christ is born in that place, he has no time to see ಈ him. ಸಭೆಗೆ ಬರೋ ತುಂಬಾ ಕುಟುಂಬಗಳು ಬಿಸಿ. So even the families who come here also so much busy. ಯೇಸು ಸ್ವಾಮಿ ಇಲ್ಲದೆ ಅನೇಕ ಬಿಸಿ. So we are so much busy without Christ Jesus. ಆಮೆನ್, Amen. ಹಲ್ಲೆಲೂಯಾ. Hallelujah. ಎಷ್ಟು ಜನ ಬಟ್ಟೆ ತೆಗೆದ್ರಿ? So how many of you did shopping? ಕೈ ಎತ್ತಿರಿ, ಹೊಸ ಬಟ್ಟೆ ತೆಗೆದವರು. ಆಮೆನ್. 4 ಜನ ತೆಗೆದಿದ್ದೀರಿ. ಎಷ್ಟು ಜನ ತೆಗಿಯಕ್ಕೆ ಹೋಗ್ತೀರಾ? So how many of you are going for shopping? ಇವತ್ತು ಎಷ್ಟು ಜನ ತೆಗಿಯಕ್ಕೆ ಹೋಗ್ತೀರಾ? Today how many of you are going? 24ನೇ ತಾರೀಕು ರಾತ್ರಿ 12 ಗಂಟೆಗೆ ಎಷ್ಟು ಜನ ತೆಗಿಯಕ್ಕೆ ಹೋಗ್ತೀರಾ? ಅವರು ಇದ್ದೀರಾ ನಂಗೆ ಗೊತ್ತು. ಶರ್ಟು ನೆಬ್ಬಿಸಿ, ಸ್ವಾಮಿ ಇವಾಗ ತಾನೇ ಕಾಸು ಸಿಕ್ತು ಪ್ಲೀಸ್. ಆಮೆನ್, ಹಲ್ಲೆಲೂಯಾ. ನಿಮ್ಮ ಮನೆಯವರೆಲ್ಲ ಬಟ್ಟೆ ತೆಗೆದಿರು, ತುಂಬಾ ಸಂತೋಷ. ನಿಮ್ಮ ಮನೆಯವರಿಗೆಲ್ಲ ಬಟ್ಟೆ ತೆಗೆದು ತುಂಬಾ ಸಂತೋಷ. You are going shopping for all your family. ಬರ್ತ್ಡೇ ಬಾಯ್ಗೆ ಎಷ್ಟು ಜನ ಡ್ರೆಸ್ ತೆಗೆದಿದ್ದೀರಿ? But to the person who is celebrating birthday, how many of you are purchasing clothes? ಯಾರ್ದು ಬರ್ತಡೇ? So whose birthday it is? ಯಾರ್ದು ಬರ್ತಡೇ? Whose birthday it is? ಜೋರಾಗಿ ಹೇಳ್ರಿ. ಅದೇ ಗೊತ್ತಿಲ್ಲ ಸುಮಾರು ಜನಕ್ಕೆ. Many of us don't ಬರ್ತಡೇ know. ಯಾರ್ದು ಅಲ್ವಾ? ಬರ್ತಡೇ ಏಸಪ್ಪಂದಾದ್ರೆ ಯೇಸು ಸ್ವಾಮಿ ಬಟ್ಟೆ ತೆಗೆದ್ರಾ?
So if it is the birthday of Christ Jesus, did you do shopping for him? ಆ ಯೇಸು ಸ್ವಾಮಿ ಹಾಕೊಂತಾನ, ಯೇಸು ಸ್ವಾಮಿ ಹಾಕೊಂತಾನ ಹಾಕೊಂಡಲ್ವಾ? Does Jesus wear it or not? ಹೇಳ್ರಿ, ಎಷ್ಟು ಜನ ತೆಗೆದ್ರಿ, ಎಷ್ಟು ಜನ ತೆಗೆದಿಲ್ಲ? So how many of you did shopping? ಇದಕ್ಕಿಂತ ಮುಂಚೆ ಹೇಳಿದೆ, ಕ್ರಿಸ್ಮಸ್ ಅಂದ್ರೆ ನಾವು ಬಟ್ಟೆ ಹಾಕೊಳ್ಳೋದು, ನಾವು ತಿನ್ನೋದಲ್ಲ, ನಾವು ಇನ್ನೊಬ್ಬರಿಗೆ ಬಟ್ಟೆ ತೆಗೆದುಬಿಟ್ಟು ಇನ್ನೊಬ್ಬರಿಗೆ ಊಟಕ್ಕೆ ಕೊಟ್ಟುಬಿಟ್ಟು ಆಮೇಲೆ ನಾವು ಬಟ್ಟೆ ಹಾಕೋಬೇಕು, ನಾವು ಆಮೇಲೆ ಊಟ ಮಾಡಬೇಕು. ಅದು ನಿಜವಾದ ಕ್ರಿಸ್ಮಸ್. So earlier I had told that it is not that we have to purchase, do shopping and ಯೇಸು ಕ್ರಿಸ್ತ ಕುರಿತಾಗಿ ಹೇಳಿ ನಂತರ ಅದೆಲ್ಲವನ್ನು ಕೊಡಬೇಕು. So instead we have to share it with someone, then only we should celebrate. ಆದ್ರೆ ಇವತ್ತು ಯೇಸು ಸ್ವಾಮಿಗೆ ನೀವು ಹೆಂಗ್ ಕೊಡ್ತೀರಾ? So but today how you are going to give it to Jesus? ನಿಮ್ಮ ಬಟ್ಟೆಗಿಂತ ಕಡಿಮೆ ಕ್ವಾಲಿಟಿನ ಅಂದ್ರೆ ನಿಮ್ಮ ಬಟ್ಟೆಗಿಂತ ಕಾಸ್ಟ್ಲಿ ಬಟ್ಟೆ ಕೊಡಿಸ್ತೀರಾ ಯೇಸು ಸ್ವಾಮಿಗೆ? So it is the kind of clothing which is of good quality you are going to give, or less of it? ನಿಮ್ಮ ಮನಸ್ಸಲ್ಲಿ ಏನಿದೆ? So what is in your heart? ಕೆಲವರು ಗೊತ್ತು, ಹೋದ ವರ್ಷ ಹಳೆಯದು ಬಟ್ಟೆ ಇದೆಯಲ್ಲ ಅದು ಕೂಡ ಕೊಡ್ತೀರಾ ಯೇಸು ಸ್ವಾಮಿ, ಗೊತ್ತು ನನಗೆ. Some people might give the one you have in the ದೊಡ್ಡ ದೊಡ್ಡ ಶ್ರೀಮಂತರು ಅಂದ್ರೆ ಕ್ರಿಸ್ಮಸ್ಗೆ ಹಳೆಯ ಬಟ್ಟೆಗಳು ಎತ್ಕೊಂಡೋಗಿ ಕ್ರಿಸ್ಮಸ್ ಎಂಜಾಯ್ ಮಾಡಿ ಅಂತಾರ, ತಪ್ಪದು. So it is, some people say that whatever old clothes you have, you just give it and ಯೇಸು celebrate. ಕ್ರಿಸ್ತನಿಗೆ ಕೊಟ್ಟಾಗೆ ಆಗಬೇಕಾದ್ರೆ ಮಾಡಬೇಕಾದ್ರೆ ನೀನು ಇನ್ನೊಬ್ಬರಿಗೆ ಬಡವರಿಗೆ ಕೊಡಬೇಕು. So the true celebration is that you have to give it to somebody who is poor. ಆಮೆನ್, Amen. ಹಲ್ಲೆಲೂಯಾ, Hallelujah. ಅದು ಎಂತ ಬಟ್ಟೆ ಆಗಿರಬೇಕು? So what kind of clothes should it be? ಎಂತ ಬಟ್ಟೆ ಆಗಿರಬೇಕು? What kind of dress it should be? ನಿಮಗಿಂತ ಒಳ್ಳೆ ಬಟ್ಟೆ It ಆಗಿರಬೇಕು. should be better than yours. ಯಾಕಂದ್ರೆ ನೀವು ಕೊಡ್ತಾ ಇರೋದು ಯಾರಿಗೆ? ರಾಜಾದಿರಾಜ ಅಂದ್ರೆ ಯೇಸು ಕ್ರಿಸ್ತನಿಗೆ. Because you are giving it to the King of Kings. ವ್ಯಕ್ತಿಗಳು ಯಾರೇ ಆಗಿರಬಹುದು, No matter what kind of person you are giving it ಇನ್ನು to. ಕೆಲವರು ಸೀರೆ ತಂದುಕೊಟ್ಟು ಬಟ್ಟೆ ತಂದುಕೊಟ್ಟು ಪಾಸ್ಟರ್ ಇಂಥವ್ರಿಗೆ ಕೊಡಿ ಅಂತ ಹೇಳಕ್ಕೆಲ್ಲ ಬರಬೇಡ್ರಿ. Some people will get the clothes and you have to tell that pastor, give it to this person only. Don't tell like that. ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರದು. So when we give it in the right hand, left hand should not be aware of ದೇವರು it. ಒಬ್ಬರಿಗೆ ಮಾತ್ರ ಮಹಿಮೆ ಆಗಬೇಕು. Only God should be glorified. ನಮ್ಮ ಸಹೋದರೊಬ್ಬರು ಬಂದು ನನಗೆ ಶೂಟ್ ತಗೊಡ್ಬೇಕು ಅಂತ ತುಂಬಾ ಆಸೆ ಅವರಿಗೆ. So one brother came and he is very interested to purchase a suit for me. ದೇವರು ಅವರನ್ನು ಆಶೀರ್ವಾದ ಮಾಡಿ. Let God be praised. ತುಂಬಾ ಆಸೆ ಪಾಪ. He was so much interested in ನಮ್ಮ that. ಪಾಸ್ಟರ್ಗೆ ಶೂಟ್ ಹಾಕೋಬೇಕು. So that our pastor should wear suit. ವೆರಿ ಗುಡ್. ಅನೇಕ ಮದುವೆಯಲ್ಲಿ ಶೂಟ್ಗಳನ್ನು ತಗೊಳ್ತಾರೆ, ತುಂಬಾ So, ಜಾಸ್ತಿ ದುಡ್ಡು ಕೊಟ್ಟು ತಗೊಳ್ತಾರೆ. In many marriages people used to purchase suit. ಹುಡುಗನ ಕಡೆಯವರು ಹುಡುಗಿ ಕಡೆಯವ್ರಿಗೆ ಡಿಮ್ಯಾಂಡ್ ಮಾಡಿ ನನಗೆ ಶೂಟ್ ಕೊಡಬೇಕು. So many people demand it and they will purchase it. ಕಷ್ಟಪಟ್ಟು ತಗೊಳ್ತಾರೆ. So they will purchase that. ಎಷ್ಟು ದಿವಸ ಹಾಕೊಳ್ತಾರೆ ಶೂಟ್ನ? So how many days they will wear that? ಯಾವಾಗ ಹಾಕೊಳ್ತಾರೆ ಶೂಟ್ನ? So whenever they will wear that. ಅಪ್ಪ ಇಲ್ಲಿ ಯಾರು ಇಲ್ವಲ್ಲ, ಓಡೋಗ್ಬಿಟ್ಟವ್ರು ಎಲ್ರು. ಎಲ್ಲೋದ್ರು ಎಲ್ರು? ಬೇರೆ ಡಿಸ್ಕಷನ್ ಹೋದ್ರ, ಬೇರೆ ಸ್ಪಿರಿಟ್. ವೆರಿ ಗುಡ್, ಆಮೆನ್. ಈಗ ಶೂಟ್ ಯಾವಾಗ ಹಾಕೊಳ್ಳೋದು? So whenever we wear that. ಮದುವೆ ಆದ ಸಂದರ್ಭದಲ್ಲಿ ರಿಸೆಪ್ಷನ್ಗೆ ಹಾಕಿದ ಮೇಲೆ. So after wearing it for the reception. ಆ ಒಂದು ಶೂಟ್ನ ತಗಲಾಕ್ಬಿಟ್ರೆ. So once we hang it in the cupboard. ಮತ್ತೆ ಯಾವಾಗ ಹಾಕೊಳ್ತಾರೆ ಅದನ್ನ? So when again we are going to wear that? ಕೊತ್ಮೀರಿ ಸೊಪ್ಪು ಕೆಲಸಕ್ಕೆ ಹೋಗ್ತಾ ಇರ್ತೀಯ, ಶೂಟ್ ಹಾಕೊಂಡು ಕೊತ್ಮೀರಿ ಸೊಪ್ಪು. So how it looks when we go wear that suit and go for work? ಶೂಟ್ ಹಾಕೊಂಡು ಕಳೆ ಹೊರೆಯಕ್ಕೆ ಹೋದ್ರೆ ಹೆಂಗಿರ್ತದೆ? If you go for work wearing that shirt, how it looks? ಹೆಂಗಿರುತ್ತೆ ಹೇಳ್ರಿ? ಚೆನ್ನಾಗಿರ್ತದಾ? ಶೂಟ್ ಹಾಕೊಂಡು ಕೊತ್ಮೀರಿ ಸೊಪ್ಪು ಕೀಳ್ತಾ ಇದ್ರೆ ನೋಡಿದವ್ರು ಏನಂತಾರೆ? ಇವರು ತಿಕ್ಲವನು, ಇವನು ಯಮ್ಮ ತಿಕ್ಲು, ದೊಡ್ಡ ಪುಕ್ಲು. ಹಲ್ಲೆಲೂಯ. ಯಾವಾಗ್ಲೂ ಯೂಸ್ ನಾನು ಶೂಟ್ ವಿರುದ್ಧ ಇಲ್ಲ. ಹಲ್ಲೆಲೂಯ. Hallelujah. ಶೂಟ್ ಹಾಕೊಳ್ರಿ, Wear that. ಆದ್ರೆ ಅದೇ ಬೆಲೆಯಲ್ಲಿ ಎಷ್ಟೋ ಜನಕ್ಕೆ ಬಟ್ಟೆ ಕೊಡಿಸ್ಬೋದು. So in that same cost only we can give clothes to many people. ಆಮೆನ್, Amen. ಆಮೆನ್. Amen. ಮಾರ್ಟಿನ್ ಲೂಥರ್, So the person Martin Luther, ಸೇವಕರು. so he is a minister. ಈ ಒಂದು ರೋಮನ್ ಕ್ಯಾಥಲಿಕ್ ಇಂದ ಹೊರಗಡೆ ಬರಬೇಕಾದ್ರೆ, So when he was about to come out of Roman Catholic, ಬೈಬಲ್ ಫಾಲೋ ಮಾಡಬೇಕು ಅಂತೇಳಿ ಹೋರಾಟ ಮಾಡಿದಂತ ದೇವರ ಸೇವಕರು. so he fought that to follow Bible. ಚರ್ಚ್ಗೆ ಹೋಗ್ತಾ ಇದ್ರು. So he used to go to church. ಕ್ರಿಸ್ಮಸ್ಗೆ ಹೋಗ್ತಾ ಇದ್ರು. So he used to go to Christmas. ಆರಾಧನೆ ಟೈಮ್.
So in that time, ಬೀದಿಲಿ ಬರ್ತಾ ಇರಬೇಕಾದ್ರೆ so when he was walking along the street, ತುಂಬಾ ಚಳಿ, so it is so much cold. ಒಬ್ಬ ಭಿಕ್ಷುಕಾರನು So one beggar, ಆ ಚಳಿಯಿಂದ ನಡುಗ್ತಾ ಇದ್ದ. so he was shivering with cold. ಅದನ್ನ ನೋಡ್ದ, So he saw that. ತನ್ನ ಶೂಟ್ ಅನ್ನು ತೆಗೆದು ಆತನಿಗೆ ಹೊತ್ತಿಬಿಟ್ಟು ಬಂದ್ಬಿಟ್ಟ. So he gave up his suit and covered him and came out. ಬಂದು ಆರಾಧನೆ ಮಾಡ್ತಿದ್ದಾನೆ. So he came and doing worship. ಆರಾಧನೆ ಮಾಡ್ತಿರ್ಬೇಕಾದ್ರೆ So while he was doing worship, ಒಂದು ದರ್ಶನ ಕಾಣಿಸ್ತ ಆತನಿಗೆ. so he saw one vision. ಆ ದರ್ಶನದಲ್ಲಿ In that vision, ಯೇಸು ಕ್ರಿಸ್ತನು ತನ್ನ ಶೂಟ್ ಅನ್ನು ಹಾಕೊಂಡಿದ್ದ, ಆತನ ನೋಡಿದ. so in that vision he saw that the same suit was wearing by Christ Jesus. ಹಲ್ಲೆಲೂಯಾ. Hallelujah. ಕಣ್ಣು ತೆಗೆದು ನೋಡಿದ್ರೆ ಯಾರು ಯೇಸು ಸ್ವಾಮಿ ಕಾಣಿಸ್ತಾ ಇಲ್ಲ. So when he opened his eyes, it is like nobody is there. ಆದ್ರೆ ಆ ದರ್ಶನದಲ್ಲಿ ಕಾಣಿಸಿದ ಯಾರು? So in that vision, whom he has seen, ಯೇಸು ಕ್ರಿಸ್ತನಾಗಿದ್ದಾನೆ. he saw Christ Jesus. ಯೇಸು ಕ್ರಿಸ್ತನು ಯಾರು ಬಟ್ ಯಾವ ಶೂಟ್ ಹಾಕೊಂಡಿದ್ದಾನೆ? So what kind of suit Jesus is ಈ wearing? ಬಡವರಿಗೆ ಒಬ್ಬ ಭಿಕ್ಷುಕಾರನ ಕೊಟ್ಟಿದ್ದನ ಶೂಟ್. The same suit which this person has ಆ given to ಶೂಟ್ the ಅನ್ನು ಯೇಸು beggar. ಕ್ರಿಸ್ತನ ಹಾಕೊಂಡಿದ್ದಾನೆ. The same suit was weared by ಇವಾಗ Jesus. ಯಾರಿಗೆ ಮಹಿಮೆ ಆಯ್ತು? So who has glorified in that? ಯಾರಿಗೆ ಮಹಿಮೆ ಆಯ್ತು? Who glorified? ಯೇಸು ಕ್ರಿಸ್ತನಿಗೆ ಮಹಿಮೆ. ಚಪ್ಪಾಳೆ ದೇವರ So it is ಮಹಿಮೆಗಾಗಿ. Jesus Christ who was being glorified. ಆಮೆನ್. Amen. ಹಲ್ಲೆಲೂಯಾ. Hallelujah. ನಾವು ಬ್ಯುಸಿ ಆಗಿದ್ದೇವೆ. So we are so much busy. ಯೇಸು ಕ್ರಿಸ್ತನಿಲ್ಲ. No Christ Jesus in us. ಊಟದಲ್ಲಿ ಬ್ಯುಸಿ ಆಗಿದ್ದೇವೆ. We are busy in food. ಯೇಸು ಕ್ರಿಸ್ತನಿಲ್ಲ. There is no Jesus there. ಬಟ್ಟೆಯಲ್ಲಿ ಬ್ಯುಸಿ We ಆಗಿದ್ದೇವೆ. are busy in our clothing, ಯೇಸು ಕ್ರಿಸ್ತನಿಲ್ಲ. but there is no Jesus. ಅಲಂಕಾರದಲ್ಲಿ ಬ್ಯುಸಿ We ಆಗಿದ್ದೇವೆ. are busy in makeup. ಯೇಸು ಕ್ರಿಸ್ತನಿಲ್ಲ. No Jesus. ಇವತ್ತು ಛತ್ರದಲ್ಲಿ ಪಕ್ಕದಲ್ಲೇ ಯೇಸು ಸ್ವಾಮಿ ಇದ್ರು, ಅವನ್ ಟೈಮ್ ಇಲ್ಲ ಹೋಗಿ ಯೇಸು ಸ್ವಾಮಿ ನೋಡೋದಕ್ಕೆ. So in the same way, the owner of this manger also no time because he is so much busy. ಇವತ್ತು ಅದೇ ರೀತಿ ಅನೇಕ ಕ್ರೈಸ್ತರು ಆ ರೀತಿಯಾಗಿದ್ದಾರೆ. So in the same way, many of us are so much busy like that. ಯೇಸು ಕ್ರಿಸ್ತನ ಇಲ್ಲದಂತಹ ಒಂದು ಕ್ರಿಸ್ಮಸ್ ಅದು ಕ್ರಿಸ್ಮಸ್ ಅಲ್ಲ. So the Christmas without Jesus is not a Christmas. ಆಮೆನ್. Amen. ಎರಡನೇದಾಗಿ ನಾವು ಗುರುತು ನೋಡೋಣ. So second thing, we will see the sign. ಇಲ್ಲಿ ಕುರುಬರಿಗೆ ಪ್ರಕಟಣೆ ಆಗುತ್ತಿರೋದನ್ನ ನಾವು ನೋಡ್ತಾ ಇದೀವಿ. So here we can see the birth of Christ Jesus as being revealed to the 8ನೇ shepherds. ವಾಕ್ಯದಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ದೇವದೂತರು ಕುರುಬರಿಗೆ ಹೇಳ್ತಿದ್ದಾರೆ. So in the verse 8 we can see that angels are telling this message to shepherds. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯೆಲ್ಲ ತಮ್ಮ ಕುರಿ ಹಿಂಡನ್ನ ಕಾಯ್ತಿರಲಾಗಿ. So in that time the shepherds were doing shepherding, and the night also they staying there. ಆ ಬಂದು ಅವರ ಎದುರಲ್ಲಿ ನಿಂತನು. ಆ ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಆ. ಅವರು ಬಹಳವಾಗಿ ಹೆದರಿದರು. ಗಮನಿಸಿರಿ, ಕರ್ತನ ದೂತನು ಯಾರ ಮುಂದೆ ಬಂದ್ರು? So observe here, the angel of the Lord came before whom? ದೊಡ್ಡ ಕತ್ತಲು ತುಂಬಿದೆ. So it is a great dark. ಅಲ್ಲಿ ಕುರುಬರು ಕುರಿಗಳನ್ನ ಕಾಯ್ತಿದ್ದಾರೆ. ಕುರುಬರು ಆಮೆನ್. ಪ್ರೈಸ್ ದಿ ಲಾರ್ಡ್. Praise the Lord. ಇಲ್ಲಿ ಕಾಯ್ತಿರ್ಬೇಕಾದ್ರೆ So when they are looking over there, ದೊಡ್ಡ ಕತ್ತಲಿದೆ. so there is a great darkness there. ಅಲ್ಲಿ ದೊಡ್ಡ ಕಾಣಿಸ್ಕೊಳ್ತು. So then suddenly there is a great appeared. ಆ ಬೆಳಕಲ್ಲಿ ದೇವದೂತನು ಕಾಣಿಸ್ಕೊಂಡ. So in that light the angel of the Lord appeared to the shepherds. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸುತ್ತಿತ್ತು ಅಂತ ನೋಡ್ತಿದ್ದೇವೆ. So we can see that the glory of God covered entire. ದೇವರ ಪ್ರಭೆ, ದೇವರ ಮಹಿಮೆ ಆ ಜಾಗದಲ್ಲಿ ಪ್ರಕಾಶಮಾನವಾಗಿತ್ತು. So the glory of the Lord shone around them. ಆ ಬೆಳಕನ್ನು ಕಾಣಿಸಿದ ತಕ್ಷಣ ಇವರಿಗೆ ಭಯ ಆಯ್ತು. So the moment they saw this glory they were afraid. ಆ ಭಯ ಬಿದ್ದಂತ ಕುರುಬರನ್ನು ನೋಡಿ ದೇವದೂತನು ಹೇಳ್ತಿದ್ದಾನೆ. So ಸಾಕಮ್ಮ, ದೇವದೂತನು ಹೇಳ್ತಿದ್ದಾನೆ, the angel of the Lord saying to them, ಎದಬೇಡ್ರಿ, don't be afraid, ಕೇಳ್ರಿ, listen to me. ಜನರಿಗೆಲ್ಲ ಮಹಾ ಸಂತೋಷ ಉಂಟು ಮಾಡುವ ಶುಭ ಸಮಾಚಾರ ನಿಮಗೆ ತಿಳಿಸುತ್ತೇನೆ. I bring you a good news of great joy that will be for all the people. ಆಮೆನ್. Amen. ದೊಡ್ಡ ಸಂತೋಷ. It's great joy. ಯೇಸು ಸಂತೋಷವಾಗಿದೆ. So birth of Jesus is a ಆಮೆನ್ great ಎಂದು news ಜೋರಾಗಿ. for us. Amen. ಹಲ್ಲೆಲೂಯಾ. Hallelujah. ಯೇಸು ಕ್ರಿಸ್ತನು ಯಾರಿಗಾಗಿ ಹುಟ್ಟಿದ್ದು? So for whose sake Jesus was born? ನನಗಾಗಿ. For our sake, for my sake, ನನಗಾಗಿ, for my, ನನ್ನ ಪಾಪಕ್ಕಾಗಿ, because of my sins, ನನ್ನ ಶಾಪಕ್ಕಾಗಿ, because of my curses, ನನ್ನನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ, to deliver me, ನನ್ನನ್ನು ಮಗುವಾಗಿ ಮಾಡ್ಕೊಳ್ಳೋದಕ್ಕೋಸ್ಕರ, to accept me as ಆ his child, ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದಕ್ಕೆ. to take me into heaven. ಆಮೆನ್. Amen. ಎಲ್ಲರೂ ಪಾಪ ಮಾಡಿ ನಾಶವಾಗ್ತಾ ಇದ್ರು. So everyone was being perished because of their sins. ಜನ ಗಮನಿಸ್ತಾ ಇದ್ದೀರಾ? ಎಲ್ಲರೂ ಪಾಪ ಮಾಡಿ So everyone was being perished, ನಾಶವಾಗ್ತಾ ಇದ್ರು, ನರಕಕ್ಕೆ ಹೋಗ್ತಿದ್ದರು. and they were in the way of destruction because of ಅವರನ್ನ sin.
ಅವರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ, ಮನುಷ್ಯನ ರಕ್ಷಣೆ ಮಾಡೋದಕ್ಕೋಸ್ಕರ to save them, ಯೇಸು ಕ್ರಿಸ್ತನು ಈ ಲೋಕಕ್ಕೆ Jesus came to this world. ಮನುಷ್ಯನಿಗೆ ಮನುಷ್ಯನಾಗಿಯೂ He came as a human being ದೇವರಿಗೆ ದೇವರಾಗಿಯೂ and also in the likeness of God. ಈ ಲೋಕಕ್ಕೆ ಬಂದ. He came into this world. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Hallelujah. ಅವ್ರು ಹೇಳ್ತಾರೆ ನೋಡ್ರಿ, ಮಹಾ ಸಂತೋಷ ಉಂಟು ಮಾಡು ಶುಭ ಸಮಾಚಾರ ನಿಮ್ಗೆ ತಿಳಿಸ್ತೇನೆ. So angel is saying that I am going to tell you about a great joy. ಅದೇನೆಂದರೆ, So the news is that ಇವತ್ತು ನಿಮಗೋಸ್ಕರ. so today in the town of David, ನೋಡ್ರಿ, ಯೇಸು ಸ್ವಾಮಿ ಜನ್ಮದಲ್ಲಿ ಇಲ್ಲಿ ಹುಟ್ಟಿದ ತಕ್ಷಣ so listen here, the moment Jesus born here, ಕುರುಬರಿಗೆ ಪ್ರಕಟವಾಯಿತು. so it has been revealed to the shepherds. ಆಮೆನ್, Amen. ಆಮೆನ್, Amen. ಹಲ್ಲೆಲೂಯಾ. Hallelujah. ನಿಮಗೋಸ್ಕರ ಅಂತ ಹೇಳ್ತಿದ್ದಾರೆ. So he is saying that because for your sake. ಇವತ್ತು ನಾವು ನೀವು ಹೇಳ್ಬೇಕು, ನನಗೋಸ್ಕರ, So we have to say that for our sake, ನಮಗೋಸ್ಕರ. for me, ಜೋರಾಗಿ ಹೇಳಿ, ನಮಗೋಸ್ಕರ because of me. ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. A savior was born ನಮಗೋಸ್ಕರ because of us. ಶಿಲುಬೆಯಲ್ಲಿ ಸತ್ತು ಉಣಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದಿದ್ದಾನೆ. So he was laid in the cross and died and ನನ್ನ resurrected. ಪಾಪಕ್ಕೋಸ್ಕರ ಮರಣ ಹೊಂದಿದ. He died for my sake. ನನ್ನ ಶಾಪಕ್ಕೋಸ್ಕರ ಆತನು ಮರಣ ಹೊಂದಿದ. He died for because of my curse. ನಾನು ಮತ್ತೆ ಪುನರ್ಸ್ಥಾನ ಹೊಂದೋದಕ್ಕೋಸ್ಕರ ಆತನು ಪುನರ್ಸ್ಥಾನ ಹೊಂದಿದ. He resurrected so that I can also be resurrected. ಮತ್ತೆ ನನಗೋಸ್ಕರ ಮತ್ತೆ ಶೀಘ್ರವಾಗಿ ಬರ್ತಿದ್ದಾನೆ. Again he is going to come back because of me. ಹಲ್ಲೆಲೂಯಾ, Hallelujah. Praise the Lord. ಹಲ್ಲೆಲೂಯಾ. Hallelujah. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. Let us praise God. ಇಲ್ಲಿ ಆತನು ನಿಮಗೆ ಗೊತ್ತಾಗೋದಕ್ಕೆ ಗುರುತೇನೆಂದರೆ, So the sign which we can understand. ಆತನು ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದು ಕಾಣುವಿರಿ. So the sign is that you will find a baby wrapped in clothes and lying in a manger. ಆಮೆನ್, Amen. ಆಮೆನ್. Amen. ಈ ಬಟ್ಟೆ ಅನ್ನೋದು ಕರ್ತನು ನಮಗೆ ಕೊಡುವಂತ ನೀತಿಯಾಗಿದೆ. So the cloth which is represented here is the righteousness of God to us. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Hallelujah. ಆತನ ನೀತಿ ಇಲ್ಲದೆ ನಾವು ಬದುಕಕ್ಕೆ ಸಾಧ್ಯವಿಲ್ಲ. It is very impossible for us to live without his ಆತನ ನೀತಿ righteousness. ಇಲ್ಲದೆ ನಾವು ನೀತಿವಂತರ ಆಗೋದು ಚಾನ್ಸ್ ಇಲ್ಲ. So without his righteousness we cannot ಯಾಕಂದ್ರೆ become ನಾವು righteous. ಪಾಪಿಗಳಾಗಿದ್ದೇವೆ. Because we are all sinners. ಯೇಸು ಕ್ರಿಸ್ತ ನೀತಿವಂತನಾಗಿದ್ದಾನೆ. And Christ Jesus is the righteous ಯೇಸು ಕ್ರಿಸ್ತನು person. ತನ್ನ ನೀತಿಯನ್ನು ನಮಗೆ ಕೊಟ್ಟು So he has given his righteousness to us. ನಮ್ಮ ಪಾಪವನ್ನು ಆತನ ಮೇಲೆ ಹಾಕೊಂಡಿದ್ದಾನೆ. And he has taken up our own sins ನೀತಿಯ upon him. ವಸ್ತ್ರವನ್ನ ನಮಗೆ ಹೊದಿಸಿದ್ದಾನೆ. And he has clothed us with his righteousness. ಆಮೆನ್, Amen. ಹಲ್ಲೆಲೂಯಾ. Hallelujah. ಇದಾದ ಮೇಲೆ So after this, ಪಕ್ಕನೆ suddenly ದೂತನ ಸಂಗಡ ಪರಲೋಕ ಸೈನ್ಯದವರು ಒಂದು ದೊಡ್ಡ ಗುಂಪು ಕಾಣಿಸ್ಕೊಳ್ತಂತೆ. suddenly a great company of the heavenly host ಈ appeared. ಕುರುಬರಿಗೆ ದೊಡ್ಡ ಸೈನ್ಯದ ಗುಂಪು ಕಾಣಿಸ್ಕೊಂಡಿದ್ದ ನಾವು ನೋಡ್ತಾ ಇದೀವಿ. So we can see that this has been appeared to the shepherds. ಇಲ್ಲಿ ಒಂದು ವಾಕ್ಯ ಹೇಳ್ತಿದ್ದಾರೆ. So one word they are saying here. ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ, So glory to God in the highest, ಮನುಷ್ಯರೊಳಗೆ ಸಮಾಧಾನ and so peace to men. ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. So God will be pleased to them. ದೇವದೂತರು ಏನಂತ ಹೇಳಿದ್ರು? ಮೇಲ ಲೋಕದಲ್ಲಿ ಯಾರಿಗೆ ಮಹಿಮೆ? ಯಾವಾಗ ಮಹಿಮೆ ಆಗುತ್ತೆ? So when the God will be praised. ಯೇಸು ಕ್ರಿಸ್ತನ ನಂಬಿ ದೇವರ ಕಡೆ ತಿರ್ಕೊಳ್ಳಿದ್ದಾದ್ರೆ ದೇವರಿಗೆ ಮಹಿಮೆ ಆಗುತ್ತೆ. So when we trust in Christ Jesus and turn to him, then God ಮಹಿಮೆ will be ಅಂದ್ರೆ ಏನು? glorified. ಮಹಾ ಸಂತೋಷ. So it is like glory to God means happiness. ಆಮೆನ್. Amen. ಲೂಕನ ಸುವಾರ್ತೆ 15ನೇದಲ್ಲಿ ನೋಡ್ತೀವಿ, ಒಂದು ಪಾಪಿಯು ದೇವರ ಕಡೆ ತಿರ್ಕೊಂಡಿದ್ದಾದ್ರೆ ಪರಲೋಕದಲ್ಲಿ ಮಹಾ ಸಂತೋಷ ಉಂಟಾಗುತ್ತೆ ಅಂತ So ಹೇಳಿ. in the book of Luke chapter 15 we see that one sinner if turns to God there will be a great joy in heaven. ಅದಕ್ಕೆ ಇಲ್ಲಿ ಹೇಳಲ್ಪಟ್ಟಿದೆ, ಮೇಲ ಲೋಕದಲ್ಲಿ ದೇವರಿಗೆ ಮಹಿಮೆ ಆಗ್ತದೆ. So that's why it is saying here that glory to God in the highest. ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ಬರ್ತದೆ. And there will be peace for people on earth. ಯಾಕಂದ್ರೆ ಮನುಷ್ಯರೊಳಗೆ ಅನೇಕ ತರದ ವೇದನೆಗಳು, ಭಯ, ಭೀತಿ, ಕಣ್ಣೀರು, ಶಾಪದಿಂದ ತುಂಬಿದೆ. Because people are filled with so much fear, worry, curse, all kind of troubles. ಆ ಪಾಪವು ಆ ರೀತಿಯಾಗಿ ಮಾಡಲ್ಪಟ್ಟಿದೆ. Because the sin has made people to be like that. ಪಾಪ ಮತ್ತು ಶಾಪ ಇರುವಂತ ಮನುಷ್ಯ ಅಸಮಾಧಾನವಾಗಿರ್ತಾನೆ. So the person with so much sin and curse will not be happy. ಅವನಿಗೆ ಸಮಾಧಾನ ಇದಿಲ್ಲ. There is no peace within him. ಸಮಾಧಾನ ಹುಡುಕೋದಕ್ಕೋಸ್ಕರ ಎಲ್ಲೆಲ್ಲ ಹೋಗ್ತಾರೆ. So they will keep searching for peace everywhere they will be ಎಷ್ಟೋ running. ದುಡ್ಡು ಖರ್ಚು ಮಾಡ್ತಾರೆ. They will spend so much money. ಏನೇನೋ ಮಾಡ್ತಾರೆ. They will do so many things. ಆದ್ರೆ
ಕೇಳಿದ್ರೆ ಎಲ್ರು ನೋಡ್ರಿ ಸಮಾಧಾನ ಇಲ್ಲ ಅಂತ But ಹೇಳ್ತಾರೆ. if you try to ask them, they will say that there is no peace within them. ಬಡವರು ಈ ರೀತಿಯಾಗಿ ತಿಳ್ಕೊಳ್ತಿದ್ದಾರೆ, So poor people think like this. ನನಗೆ ದುಡ್ಡಿದ್ರೆ ಸಮಾಧಾನ ಬರುತ್ತೆ ಅಂತ. They will think that if I have many, I will be happy. ಅದೇ ಬಡವರು ಕರ್ಕೊಂಡಾಗಿ ಶ್ರೀಮಂತರ ಕೇಳಿ ನೋಡಿ, In the same way, if you ask the rich people, ನಿಮ್ಗೆ ದೊಡ್ಡ ಬಿಲ್ಡಿಂಗ್ ಇದೆ, so you have so much buildings, ಹೆಲಿಕಾಪ್ಟರ್ ಇದೆ, you have a helicopter, ನಿಮಗೆ ದೊಡ್ಡ ಕಾರ್ ಇದೆ, you have many cars, ನಿಮ್ಮ ಮನೆಯಲ್ಲಿ ಅನೇಕ ಜನ ಕೆಲಸ ಮಾಡೋರಿದ್ದಾರೆ, there are so many people to work in ನೀವು your house. ಸಮಾಧಾನವಾಗಿ ಇದ್ದೀರಾ ಅಂತ ಕೇಳಿ So ನೋಡ್ರಿ. if you ask, are you happy? ಅವ್ರು ಹೇಳ್ತಾರೆ ನಮ್ಗೆ ಸಮಾಧಾನ ಇಲ್ಲ ಅಂತ. So they also say that we don't have peace ಅನೇಕ within. ಶ್ರೀಮಂತರು ಸೂಸೈಡ್ ಮಾಡ್ಕೊಂಡು ಸಾಯ್ತಾ ಇದ್ದಾರೆ. So many rich people, they choose and die. ಹಣದಿಂದ ಸಮಾಧಾನ ಬರಲ್ಲ, There is no peace comes with through. ಮಾತ್ರಕ್ಕೆ ಕುಟುಂಬ ಚೆನ್ನಾಗಿರೋದಿಲ್ಲ. Just because they have money, it doesn't mean that they will be ಯೇಸು happy. ಕ್ರಿಸ್ತನಿಗೆ ನಿಜವಾದ ಸಮಾಧಾನ ಪ್ರಭುವಾಗಿದ್ದಾನೆ. It is only Christ Jesus. Hallelujah. Hallelujah. Praise the Lord. Praise the Lord. Praise the Lord. Praise the Lord. ಈ ಸಮಾಧಾನ ಕೊಡೋದಕ್ಕೋಸ್ಕರ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದು. So to give this kind of peace, only Christ Jesus came to this world. ದೇವರು ಅವರಿಗೆ ಒಲಿಯುತ್ತಾನೆ ಅಂತ ಕೂಡ ಹೇಳ್ತಿದ್ದಾರೆ. So here it is also saying that God will be pleased with them. ದೇವರು ನಮಗೆ ಒಲಿಯೋದು ಎಂದ್ರೆ ಏನರ್ಥ? So what is the meaning of God will be pleased with them? ಆಮೆನ್. Amen. ಹಲ್ಲೆಲೂಯಾ. Hallelujah. ನಾವೆಲ್ಲರೂ ದೇವರಿಗೆ ನಾವು ಒಲಿಬೇಕು ಅಂತ ಹೋಗ್ತಾ ಇದ್ದೀವಿ. So we try to please God. ದೇವರು ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಲ್ಲಿದ್ದಾನೆ ಅಂತ ಹುಡುಕಾಡ್ಕೊಂಡು ಹೋಗ್ತಿದ್ದಾರೆ ಅನೇಕ ಜನ. And also we keep searching for God, looking here and there. ದೇವರನ್ನು ಹುಡುಕೊಂಡು ಹೋಗ್ತಿದ್ದಾರೆ. So we are trying to search for God. ಆದ್ರೆ ಯೇಸು ಕ್ರಿಸ್ತನಾದ್ರೆ ನಮ್ಮನ್ನ ಆ ಉನ್ನತವಾದಂತಹ ಲೋಕವನ್ನ ಬಿಟ್ಟು ನಮ್ಮನ್ನು ಹುಡುಕಿ ಬಂದಿದ್ದಾನೆ. But Christ Jesus, he left his place and he came in search of us. ಹಲ್ಲೆಲೂಯಾ. Hallelujah. ಎಷ್ಟು ಜನ So how many of you are happy? ಎಷ್ಟು here? ಜನ ಸಮಾಧಾನ ಈಗ? So how many of you have received peace? ಯೇಸು ಕ್ರಿಸ್ತನ ಇರೋ ಜಾಗದಲ್ಲಿ ಸಮಾಧಾನ. So where Christ Jesus is, that there is peace. ಆಮೆನ್. Amen. ಎಷ್ಟು ಜನಕ್ಕೆ ಯೇಸು ಕ್ರಿಸ್ತನ ಬೇಕಾಗಿದೆ? How many of you want Christ ಎಷ್ಟು Jesus? ಜನಕ್ಕೆ ಈ ಸಮಾಧಾನ ಬೇಕಾಗಿದೆ? So how many of you want this kind of ಆ peace? ಸಮಾಧಾನ ಅನ್ನೋದೇ ಯೇಸು So ಕ್ರಿಸ್ತನಾಗಿದ್ದಾನೆ. that peace himself is Christ Jesus. ಅದಕ್ಕೆ ಯೇಷನ ಗ್ರಂಥದಲ್ಲಿ ಹೇಳ್ತದೆ ಯೇಸು ಕ್ರಿಸ್ತನಿಗೆ ಸಮಾಧಾನ ಪ್ರಭು ಅಂತೇಳಿ. So it is also written in the Isaiah that he is the Prince of Peace. ದೇವರು ಒಲಿಯೋದಂತ ಅಂದ್ರೆ ಅಷ್ಟೊಂದು ಈಸಿ ಅಲ್ಲ ಅಂತ ಹೊರಗಡೆ ಅವರು ಹೇಳ್ತಾರೆ. So people say that it is very difficult to please God. ದೇವರು ಒಲಿಬೇಕಂತ ತುಂಬಾ ಕಂಡೀಷನ್ಸ್ ಇದೆಯಪ್ಪ. So there are so many conditions to please God. ಮೇಲು ಜಾತಿಯಲ್ಲಿ ಹುಟ್ಟಿರಬೇಕು, They should be born in a higher caste. ಯಜ್ಞ ಯಾಗಾದಿಗಳು ಮಾಡಿರಬೇಕು, They should do so many ಅನೇಕ sacrifices. ಶಾಸ್ತ್ರಗಳು ಮಾಡಬೇಕು, They might do so many rituals. ವ್ರತ ಇರಬೇಕು, So they should do many rituals. ಉಪವಾಸ ಇರಬೇಕು. They should do fasting. ಒಂದು ವೇಳೆ ಮೆಚ್ಚಿದ್ರೆ In case if they are pleased, ಎಲ್ರಿಗೂ ಅಲ್ಲ, ಯಾರೋ ಲಕ್ಷಕ್ಕೊಬ್ಬರಿಗೆ ಒಲಿದ್ರು ಒಲಿಬಹುದು ಅಂತ it ಹೇಳ್ತಾರೆ. is not for everyone. At least one person in a lakh, ಅದು ಕನ್ಫರ್ಮ್ ಇಲ್ಲ. he might please, but ಬಟ್ that is ಯೇಸು also not ಕ್ರಿಸ್ತನು sure. ಹೇಳ್ತಾನೆ, But Christ Jesus saying ನೀನು here, ನನ್ನ ನಂಬಿದ್ದೆ ಆದ್ರೆ ನಾನು ನಿನಗೆ ಒಲಿತೀನಿ ಅಂತ ಹೇಳ್ತಾರೆ. he says that if you trust me, I will be pleased and revealed to ನನ್ನ you. ಬಳಿಗೆ ಬರೋವರನ್ನು ನಾನು ಎಂದಿಗೂ ತಳ್ಳೋದಿಲ್ಲ ಅಂತ So ಹೇಳ್ತಾರೆ. Jesus says that I will never reject those who come to ನನಗೆ me. ನಿನ್ನ ನಿಷ್ಠೆ ಬೇಕಾಗಿಲ್ಲ, So I don't want any of your, ನಿನ್ನ ಆಚಾರ ಬೇಕಾಗಿಲ್ಲ, I don't want any of your ನಿನ್ನ ಜಾತಿ practices. ಬೇಕಾಗಿಲ್ಲ, I don't want your ನಿನ್ನ caste. ಧರ್ಮ ಅವಶ್ಯಕತೆ ಇಲ್ಲ. I am not interested in your religion. ಯೇಸು ಕ್ರಿಸ್ತ ನಂಬಿಕೆ ಇಟ್ಟು ನೋಡು, If you just believe in me, ಆತ ನಿನಗೆ ಒಲಿತಾನೆ. then Jesus will be pleased ಆತ with you. ನಿನಗೆ ಒಲಿತಾನೆ. He will be pleased. ಎಂತ ಟೈಮ್ ಒಲಿತಾನೆ? How he will be revealed? ಇಕ್ಕಟ್ಟಾದ ಸಮಯದಲ್ಲಿ ಒಲಿತಾನೆ. So when you are in so much trouble, in ನೋವಿನ situation. ಸಮಯದಲ್ಲಿ ಒಲಿತಾನೆ. So when you are in pain, ಕಣ್ಣೀರು ಸುರಿಸೋ ಸಮಯದಲ್ಲಿ ಬರ್ತಾನೆ. when you are in tears, ಯಾಕಂದ್ರೆ ಆತನ ಜೀವಿಸೋ ದೇವರಾಗಿದ್ದಾನೆ. because he is a living God. ಈ ಲೋಕದ ಜನಗಳೆಲ್ಲ ನಮ್ಮನ್ನು ಕೈ ಬಿಡಬಹುದು, Even though this world rejects you, ಡಾಕ್ಟರ್ಗಳು ಕೈ ಬಿಟ್ಟು ಹೋಗ್ಬಹುದು, doctors might reject you, ಆದ್ರೆ ಕರ್ತನ ಮಾತ್ರ ಆತ ನಮಗೆ ಒಲಿತಾನೆ ಅಂತ ಪ್ರಾಮಿಸ್ ಮಾಡಿದ್ದಾರೆ. but God will never reject you and he will be pleased with you and he will reveal to you. Hallelujah. 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 Praise the Lord. Praise the Lord. Praise the Lord. Praise the Lord. ಅಷ್ಟು ಮಾತ್ರವಲ್ಲ, Not only that, ಇವರು ಈ ಮಾತನ್ನು ಕೇಳಿದ ಮೇಲೆ after hearing this, ದೇವದೂತರು ಅವರ ಬಳಿಯಿಂದ ಪರಲೋಕಕ್ಕೆ ಹೊರಟು ಹೋದ ಮೇಲೆ, though after angels went back to heaven, ಆ ಕುರುಬರು, that shepherds, ಆ ಒಂದು ಕುರುಬರು those shepherds, ಈಗಲೇ ವಾಕ್ಯ ಏನಿದೆ? ಆ ಆಮೆನ್. so after the angels went back, the shepherds ಈಗಲೇ said, ಏನ್ರಿ? ಯಾವಾಗ? so ಈಗಲೇ ಅಂದ್ರೇನು? ಆಮೇಲೆನ ನಾಳಿದ್ದ, ನಾಳೆ ತಿಂಗಳ, ಈಗ ಈಗ ಈಗಲೇ now only. ಯಾರು ನೋಡ್ಬೇಕು? So ಯಾರು ನೋಡ್ಬೇಕು? ಏಸಪ್ಪ ನೋಡ್ಬೇಕು ಅಂತೇಳಿ ಆಸೆಯಿಂದ, ಆನಂದದಿಂದ, ಸಂತೋಷದಿಂದ ಹೋಗ್ತಿದ್ದಾರೆ. ಹಲ್ಲೆಲೂಯಾ. so ಪ್ರೈಸ್ ದ ಲಾರ್ಡ್. so
The moment they received that news, only immediately they planned to travel to visit the baby. ಸಭೆಗೆ ಬರಬೇಕಾದ್ರೂ ಈಗಲೇ ಅಂತಾರಲ್ಲ 9 ಅಂದ್ರೆ 9 ಕಾಲಿಗೆ ಓಡಿ ಬರಬೇಕು. So even when we are coming to church, before starting worship, we should... ಆಮೆನ್. Amen. ಹalleluya. Hallelujah. ಏನ್ ಮಾಡಬೇಕು? So what we should do? ಓಡಿ ಬರಬೇಕು. We should run and come. ಹalleluya. The shepherds came running. ನಾಳೆ ಹೋಗೋಣ ಅಂತ ಹೇಳಿಲ್ಲ. They didn't say, well, let us go tomorrow. ತಕ್ಷಣ ಓಡಿ ಬಂದ್ರು. Immediately they came. ಅದು ನೋಡಿದ ಮೇಲೆ ಊರೆಲ್ಲ ಹೋಗಿ ಹೇಳಿದ್ರು. So after looking that, they informed it to entire village. ಆಮೆನ್. Amen. ಹalleluya. Hallelujah. ಇವತ್ತು ಹೋಗಿ ನೀವೆಷ್ಟು ಜನ ಕುರುಬರ ತಕ್ಷಣ ಅನೇಕ ಜನಕ್ಕೆ ಹೇಳಕ್ಕೆ ರೆಡಿ ಆಗಿದ್ದೀರಾ? So in the similar way, how many of you are ready to tell it to your people? 19ನೇ ವಾಕ್ಯ ಓದ್ರಿ. 10ರಿಂದ. So read verse 19, 18 to 19. ಅದನ್ನು ಕೇಳಿದವರೆಲ್ಲರೂ ತಮಗೆ ಗುರುಗಳು ಹೇಳಿದ ಮಾತುಗಳಿಗೆ ಆಶ್ಚರ್ಯಪಟ್ಟರು. ಹಾ. ಆದರೆ ಮರಿಯಳು ಆ ಮಾತುಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿಟ್ಟುಕೊಂಡು ಯೋಚಿಸುತ್ತಿದ್ದಳು. ಹಾ. And ಗುರುಗಳು ತಮಗೆ ದೂತರಿಂದ ಹೇಳಲ್ಪಟ್ಟಂತೆಯೇ ಎಲ್ಲಾ ಸಂಗತಿಗಳನ್ನು ಕೇಳಿ ನೋಡಿ ಅವುಗಳಿಗೋಸ್ಕರ ದೇವರನ್ನು ಕೊಂಡಾಡುತ್ತಾ ಸ್ತುತಿಸುತ್ತಾ ಹಿಂದಿರುಗಿ ಹೋದರು. ಹalleluya. ಎಷ್ಟು ಜನ ಕೇರಳಸ್ ಬಂದಿದ್ದಾರೆ ನಿಮ್ಮ ಮನೆಗೆ ಪ್ರಾರ್ಥನೆಗೆ? ಅದ್ರ ಗುರ್ತೇನಂದ್ರೆ ಯೇಸುವನ್ನ ನಮ್ಮ ನೋಡಿದ್ದೀವಿ, ಯೇಸು ಸ್ವಾಮಿ ನಿಜವಾದ ದೇವರು, ನಮ್ಮ ರಕ್ಷಕನು ಅಂತೇಳಿ ಅಂಗೀಕಾರ ಮಾಡಿಕೊಂಡಂದವರು ಮಾತ್ರನೇ ಕ್ಯಾರಲ್ಸ್ ಅಂದ್ರೆ ಮನೆ ಮನೆಗೆ ಹೋಗಿ ಹೇಳುವಂತಹದ್ದು. ಆಮೆನ್. ಯೇಸು ನಿಜವಾದ ದೇವರು, ಯೇಸು ಸ್ವಾಮಿ ನಿಜವಾದ ದೇವರು ಅಂತೇಳಿ ಅನೇಕರಿಗೆ ಹೋಗಿ ಹೇಳುವಂತವಿದೆ ಕ್ಯಾರಲ್ಸ್. ಆಮೆನ್. so ಹalleluya. ಹalleluya. ಎಷ್ಟು ಜನ ಯೇಸು ಸ್ವಾಮಿ ನಂಬಿದ್ದೀರಾ? ಕುರುಬರು ಏನ್ ಮಾಡಿದ್ರು? ತಕ್ಷಣ ನೋಡಿದ್ರು, ನಂತರ ಅನೇಕರಿಗೆ ಹೇಳಕ್ ಹೋದ್ರು. ಹalleluya. ಇವತ್ತು So- ನೀವು ಮಾಡ್ತಾ ಇದ್ದೀವಿ, ಇವತ್ತು ನಾವು ನೀವು ಏನ್ ಮಾಡ್ತಾ ಇದ್ದೀವಿ? so what we are doing today? ಅವೆಲ್ಲರಿಗೂ ಹೇಳಬೇಕು. So we have to tell others. ನಾವೆಲ್ಲ ಹೇಳಬೇಕು. We have to inform others. ಆಮೆನ್. Amen. ಆಮೆನ್. Amen. ನಾವೆಲ್ಲ ಕುರುಬರಾಗಿ change ಆಗ್ಬೇಕು. So we should also do like the shepherds did. ಆ ಕುರುಬರು ಪಟ್ಟಂತ ಸಂತೋಷವನ್ನ ನಾವು ಪಡಬೇಕು. We should also rejoice just like the shepherds did. ಆಮೆನ್. Amen. ಹalleluya. Hallelujah. ಅದೇ ನಿಜವಾದ ಕ್ರಿಸ್ಮಸ್. So that is the true Christmas. 24ನೇ ತಾರೀಕು ರಾತ್ರಿ ಸ್ಟಾರ್ಟ್ ಆಗ್ದಕ್ಕೆ ಜಗಳ. ಒಬ್ಬ ಗಂಡಸ್ ಹೇಳ್ತಾನೆ, ಹಸ್ಬೆಂಡ್ ಹೇಳ್ತಿದ್ದಾರೆ, So he is saying like this. ಈ ಕ್ರಿಸ್ಮಸ್ ಆದ್ರೂ ಯಾಕೆ ಬರ್ತದೋ? Why this Christmas comes? ಈ ಕ್ರಿಸ್ಮಸ್ ಬಂದ್ರೆ ನಮ್ಮ ಮನೇಲಿ ಜಗಳ. So every time that Christmas comes, there will always be a fight in ನಮ್ಮ ಹೆಂಗಸರು family. ಹೇಳ್ತಾರೆ, So my wife says like this. 5,000 ರೂಪಾಯಿ ಈ ಸತಿ ನನ್ನ ಸೀರೆ, So this time it should be 5,000 for my saree. 10,000 ರೂಪಾಯಿ ನನ್ನ ಸೀರೆ, So 10,000 for my saree. 20,000 ರೂಪಾಯಿ ನನ್ನ ಸೀರೆ, 20,000 for my saree. ಒಡವೆಗ್ಲಿ ಇಟ್ಟಿದ್ದೆಲ್ಲ ತಂದು ಕೊಡಬೇಕು. And you should get back all the jewelry which you have. ಸಾಧ್ಯವಾದ್ರೆ ಇನ್ನೊಂದು ತಕೊಡ್ಬೇಕು. If possible, you have to ಈ buy one more. ಕ್ರಿಸ್ಮಸ್ಗೆ ಗಿಫ್ಟ್. So this is the gift for this Christmas. ನಾನ್ ಡ್ರೆಸ್ ಮಾಡಿದ್ರೆ ಈ ಕ್ರಿಸ್ಮಸ್ ಬಂದ್ರೆ ಜನಗಳೆಲ್ಲ ನಾನೇ ನೋಡ್ಬೇಕು So if I dress like this, all people should look at me. ಅಂತ ಜಗಳ ಸ್ಟಾರ್ಟ್ ಮಾಡಿ, So by starting fight like that, ಮುಗಿಯೋದು ಯಾವಾಗ ಗೊತ್ತಾ? ಕ್ರಿಸ್ಮಸ್ ಎಲ್ಲ ಮುಗಿದು ಶುಕ್ರವಾರ ಬೆಳಕ. so after the celebrating Christmas, then it will end. ಆ ಯಪ್ಪನ್ ಮಾತ್ರ ಸಪ್ಪೆ ಮಕ್ಕ ಹಾಕೊಂಡು ಬಂದಿರ್ತಾನೆ. Then husband will always be sad in his face. ಅವಾಗ That time, ನಾನು ಕೇಳಿದೆ, ಯಾಕಪ್ಪ ಒಂಥರ ಇದೆಯಾ? so I asked him, why are you sad? ಫಾಸ್ಟ್ರೆ ಈ ಕ್ರಿಸ್ಮಸ್ ಆದ್ರೂ ಯಾಕೆ ಬರ್ತದೋ ಗೊತ್ತಿಲ್ಲ. He was saying that, Pastor, I don't know why this Christmas ನಮ್ಮ comes. ಮನೇಲಿ ದೊಡ್ಡ ಗಲಾಟೆ. Always there will be a fight. ఏడాదికి ఒక్కటి ఈ పండుగ. So yearly once this festival comes. ఏడాదికి ఒకే పండుగ. So there is only one festival is celebrated in a ఈ year. పండుగలని మఖం చూడి. So in this Christmas, see his face. హల్లెలూయా. Hallelujah. ಅವ್ರು ನೋಡು ಇವ್ರು ನೋಡು, So look at him and him. ಅವ್ರು ನೋಡು ಇವ್ರು ನೋಡು, ಇದೇ ಕ್ರಿಸ್ಮಸ್. So look at him and them. This is the Christmas. ಅದು ಕ್ರಿಸ್ಮಸ್ ಅಲ್ಲ. So that's not the Christmas. ಗಂಡ ಹೆಂಡತಿ, Both husband and wife ಮಕ್ಕಳು, and children ಬಂಧುಗಳು, and also relatives ಸ್ನೇಹಿತರು and friends. ಗುಂಪಾಗಿ ಬಂದು
They should come as together, ಸಭೆಯಲ್ಲಿ ದೇವರನ್ನ ಆರಾಧನೆ ಮಾಡಿ, and when they worship God together, ಊಟ ಮಾಡಿ, and have food, ಸ್ವೀಟ್ ತಿಂದು, and take sweet. ದೇವರನ್ನ ಕೊಂಡಾಡ್ಕೊಂಡು ಮನೆಗೆ ಹೋಗಬೇಕು. So they should go home by praising God, ಏನಿರ್ಲಿ ಇಲ್ದಿರೋ ಹೋಗಲಿ. whether whatever they have or not. ಆಮೆನ್, Amen. ಆಮೆನ್, Amen. ಹಲ್ಲೆಲೂಯಾ. Hallelujah. ಈ ವಿಷಯದಲ್ಲಿ ಹೆಣ್ಣು ಮಕ್ಕಳಿಗೆಲ್ಲ ಬೇಜಾರಾಗಿರ್ಬೋದು. So in this issue, maybe many women might be sad. ಈ ಪಾಸ್ಟರ್ ಗಂಡಸರಿಗೆ ಸಪೋರ್ಟ್ ಮಾಡ್ತಾವ್ರೆ. So pastor might be supporting all men here. ಗಂಡಸರಿಗೂ ಎಲ್ಲ ಸಪೋರ್ಟ್, ಹೆಂಗಸರಿಗೂ ಇಲ್ಲ ಸಪೋರ್ಟ್. So there is no support for either men or women. ಯೇಸು ಕ್ರಿಸ್ತನ ಎದುರು ನೋಡುವಂತ, ನಿಮ್ಮಲ್ಲಿ ನಮ್ಮಲ್ಲಿ ಎದುರು ನೋಡುವಂತ ಕಾರ್ಯಗಳು. So this is what Christ Jesus expects from us. ಒಡವೆ ಬಟ್ಟೆಯಿಂದ ಸಂತೋಷ ಬರೋದಿಲ್ಲ. The peace doesn't come from jewelry or whatever clothes. ಸತ್ಯವನ್ನ ತಿಳಿದುಕೊಳ್ಳೋದ್ರಿಂದ, ಯೇಸುವನ್ನ ಆರಾಧನೆ ಮಾಡೋದ್ರಿಂದ ಸಂತೋಷ ಬರುತ್ತೆ. It comes only through by understanding the truth and worshipping God. ಹಂಗಂತೇಳಿ ಖುಷಿಯಾಗಿ ಗಂಡಸರು ಏನು ಕೊಡಿಸ್ದಿರಾ ಹಂಗೆ ಇರಬೇಡ್ರಿ. But that doesn't mean that those who are husbands should not get ಇವತ್ತು anything. ಪ್ರಸಂಗ for home. ನಮ್ಮ ಹೆಂಗಸರಿಗೆ ಹೇಳಿದ್ದು, ಪಾಸ್ಟರ್ ನಮ್ಮ ಹೆಂಗಸರಿಗೆ ಹೇಳಿದ್ದಂತ ಹೇಳ್ಬೇಡ್ರಿ. So those who are husbands don't say that this message is only for our ನಿನ್ನೂ wives. ಸೇರಿಸ್ನೆ. It is also including you. ನೀನು ನೀ ಮನೆಗೆ ಯಜಮಾನ. So you are the head of the family. ನಿನ್ನ ಹೆಂಡತಿ ಮಕ್ಕಳ ಸಂತೋಷ ಪಡಿಸೋದು ನಿನ್ನ ಜವಾಬ್ದಾರಿ. So it is your responsibility to make them happy. ಅವರು ₹1 ಕೇಳಿದ್ರೆ ಒಂದು 50 ಪೈಸೆಗಾದ್ರೆ ನೀನು ಕೆಲಸ ಮಾಡಬೇಕು. So if they ask you 1 rupees, at least 50 paisa you should work. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ, Hallelujah. ಪ್ರೈಸ್ ದಿ ಲಾರ್ಡ್. Praise the Lord. ಅನೇಕ ಜನ So many people, ವಾಕ್ಯ ಕೇಳಬೇಕಾದ್ರೆ those who are listening, listening. ಈ ಕ್ರಿಸ್ಮಸ್ಗೆ ಒಂದು ಪಾಸ್ಟರ್ ಬರ್ತಾರೆ, So for Christmas only one pastor will come. ರಂಜಿ ಬಾಬು ಅಂತೇಳಿ. His name is Ranji Babu. ಅವರು 100 ಸಭೆಗಳನ್ನು ಕಟ್ಟಿದ್ದಾರೆ. So he has built almost 100 churches. ಸಿಂಪಲ್ ಆಗಿರ್ತಾರೆ. He will be very simple. ಒಳ್ಳೆ ದೇವರ ಸೇವಕರು. So he is a good minister of God. ತೆಲುಗುಲ್ಲಿ ಮೆಸೇಜ್ ಇರ್ತದೆ. So his message will be in the language of Telugu. ಆಮೆನ್, Amen. ಪ್ರೈಸ್ ದಿ ಲಾರ್ಡ್. ಅವರು ಬಂದು ಪ್ರಸಂಗ ಮಾಡ್ತಿರ್ಬೇಕಾದ್ರೆ ಒಂದು ಕಥೆಯನ್ನು ಹೇಳಿದ್ರು. So when came and he was preaching here, he told one story. ಬಾಂಬೆಯಲ್ಲಿ So in Mumbai. ಅನ್ನೋದಂತೆ. So he was doing like this. She was doing like this for each word. ಇನ್ನೊಂದು ಮಾತಿಗೆ ಈ ಕಡೆ ತಿರುಗಿಸ್ಕೊಳ್ಳೋದು. So other word she was doing like this. ಇನ್ನೊಂದು ಮಾತಿಗೆ ಹಿಂಗ್ ಬಗ್ಗೋದು. So she was doing like this. ಇನ್ನೊಂದು ಮಾತಿಗೆ ಹಿಂಗ್ ಮಾತಾಡೋ ಪ್ರಸಂಗ ಮಾಡುವಾಗ. So and also another word doing like this while he was preaching. ಈ ಪಾಸ್ಟರ್ಗೆ ಒಂದು ಟೆನ್ಷನ್ ಆಯ್ತು. So pastor was worried. ನಾನು ಪ್ರಸಂಗ ಮಾಡ್ತಿರ್ಬೇಕಾದ್ರೆ ಯಾಕೆ ಹಿಂಗೆ ಆಡ್ತಾವಳೆ ಅಂತ. So whenever I was preaching, why this woman is doing like this? ಎಲ್ಲಾ ಪ್ರಸಂಗ ಮುಗಿದ ಮೇಲೆ So after finishing the ಅಮ್ಮ preaching, ಪ್ರೇಯರ್ ಮಾಡಿಸ್ಕೊಳಕ್ ಬಂದ್ಲು. so she came for prayer. ಅಮ್ಮ ಪ್ರಸಂಗ ಮಾಡುವಾಗ So pastor asked while doing preaching, ಹಿಂಗೆ ಆಡ್ತದಲ್ಲಿ ಯಾಕೆ ಅಂತ ಕೇಳಿದ್ರಂತೆ. so why you are doing like this? ಒಂದೊಂದು ಮಾತಾಡುವಾಗ ಆ ವಾಕ್ಯ ನೇರವಾಗಿ ಹಿಂದ್ಗಡೆ ಬೀಳಲಿ ಅಂತೇಳಿ ಅಡ್ಡ ಬರಬಾರ್ದು ಅಂತ ಈ ಕಡೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರಂತೆ. So that woman was saying, whenever you are preaching, I want to make sure that word should reach to the back ಆ person. ಅಮ್ಮನಿಗೆ ಆಗ್ತಿದ್ದವ್ರು ಇಬ್ರು ಹಿಂದ್ಗಡೆ ಕುತ್ಕೊಂಡು ಅವ್ರ ಬಲಗಡೆ ಎಡಗಡೆ. Because the people who are sitting back were she doesn't like. ದೇವರು ಸೇವಕರು ದೇವರ ಪವಿತ್ರಾತ್ಮ ಭರಿತರಾಗಿ ಒಂದೊಂದು ಮಾತನ್ನೇ ಹೇಳಬೇಕಾದ್ರೆ ಹಿಂಗ್ ತಿರ್ಕೊಳ್ಳೋದು. So when the preacher was giving the word through Holy Spirit, ಆವಾಗ ಆ ವಾಕ್ಯ ಹೋಗಿ ನೇರವಾಗಿ ಅವ್ರಿಗೆ ಬೀಳಲಿ ಅಂತ. so she was making sure that word should reach the back ಇನ್ನೊಂದು side ಯಾವುದೋ person. ಒಂದು ಮಾತು ದೇವರ ಮಾತು ಬಿದ್ರೆ ಈ ಕಡೆ ತಿರ್ಕೊಳ್ಳೋದು. When another word comes, she used to turn like this, ಆ ಮಾತು ಹೋಗಿ ಇವ್ರಿಗೆ ಬೀಳಲಿ ಅಂತ. so that word will reach the back side ಈ person. ಅಮ್ಮಂದ ಅವ್ರಿಗೆ ಇವ್ರಿಗೆ ಆ ವಾಕ್ಯ ಬಿಟ್ಟರೆ ಹೊರತು ಈ ಅಮ್ಮನ ಒಂದು ತಗೊಂಡಿಲ್ಲ. So while doing like this, she never received her own word. ಈ ಅಮ್ಮನ ಕ್ಲಾಸ್ಮೇಟ್ಸ್ ಎಷ್ಟು ಜನ ಇದ್ರಲ್ಲಿ? So like this kind of people, how many are here? ಒಬ್ರೇನಾ? ವೆರಿ ಗುಡ್. ಹಲ್ಲೆಲೂಯಾ, Hallelujah. ಪ್ರೈಸ್ ದಿ ಲಾರ್ಡ್, Praise the Lord. ಪ್ರೈಸ್ ದಿ ಲಾರ್ಡ್, Praise the Lord. ಹಲ್ಲೆಲೂಯಾ. Hallelujah. ಆಚೆ ಕಡೆ ಎಷ್ಟು ಜನ ಇದ್ದೀರಿ? ಆಚೆ ಜನ ಹೆಚ್ಚು ಕಡೆ ಕೆಲವರು ಎದ್ದು ಬಿಟ್ಟು ಹೋಗಿರ್ತಾರೆ. ನಾನು ಆ ಕಡೆನೂ ಅಲ್ಲ, ನಾನು ಈ ಕಡೆನೂ ಡೆಡ್ ಬಾಡಿ. ಅವರೆಲ್ಲ ಎದ್ದು ಹೋಗ್ಬಿಟ್ರು. ಹಲ್ಲೆಲೂಯಾ. ನಾನು ಕುರುಬನೂ ಅಲ್ಲ, ಜ್ಞಾನಿನೂ ಅಲ್ಲ. ಹಲ್ಲೆಲೂಯಾ. Hallelujah. ಪ್ರೈಸ್ ದಿ ಲಾರ್ಡ್, Praise the Lord. ಪ್ರೈಸ್ ದಿ ಲಾರ್ಡ್. Praise the Lord. ಆಮೆನ್. ದೇವರ ಸಮ್ಮುಖದಲ್ಲಿ ನಿಲ್ಲಕ್ಕಾಗ್ತಿಲ್ಲ, ಕುತ್ಕೊಳ್ಳಕ್ಕಾಗ್ತಿಲ್ಲ ಅಂದ್ರೆ ಕಾರಣ ಸಮಥಿಂಗ್ ರಾಂಗ್. So if you are not able to sit in the presence of the Lord, it is like there is something wrong. ಮನೆಯಲ್ಲಿ ಅಡಿಗೆ ಮಾಡಿದ್ರೆ ಮನೆಯವರು ಊಟ ಮಾಡಿಲ್ಲ ಅಂದ್ರೆ ಹೋಟ್ಲಿಗೆ ಹೋಗ್ತಾರೆ ಅಂದ್ರೆ ಏನ್ ಅರ್ಥ? So if then there is no food prepared in the house and they are going to hotel, means what is the meaning? ಏನರ್ಥ? ಅಡಿಗೆ ಚೆನ್ನಾಗಿಲ್ಲದ ಯಾವಾಗ್ಲೂ ಹೋಟ್ಲಿಗೆ ಹೋಗ್ತಾ ಇದ್ರೆ ಏನಾಗ್ತದೆ? So all this time if you keep going to hotel, what will happen? ಬೇಗ ಟಿಕೆಟ್ ತಗೊಂಡು ಮೇಲಕ್ಕೆ ಹೋಗ್ತಾರೆ ಅಂತ. So there will be a health problem. ಬೇಗ ಟಿಕೆಟ್ ತಗೊಂಡು ಮೇಲಕ್ಕೆ ಹೋಗ್ತಾರಪ್ಪ. They will soon die. ಹಲ್ಲೆಲೂಯಾ. Hallelujah. ದೇವರ ಸಮ್ಮುಖವನ್ನ ಈ ಸನ್ನಿಧಾನ ಬಿಟ್ಟು ಹೊರಗಡೆ ಹೋಗುವಂತ ಎಂಥವರೇ ಆಗಿರ್ಲಿ, ನೀನು ಆರೋಗ್ಯವಾಗಿರ್ಬೋದು, ಶ್ರೀಮಂತನಾಗಿರ್ಬೋದು, ಬಡವನಾಗಿರ್ಬೋದು,
ಬೇಗ ಸೀಟ್ ಖಾಲಿ ಮಾಡ್ಕೊಂಡು ಹೋಗ್ತೀಯ ಅಂತ ಸೂಚನೆ ಅದು. So it is a sign that whether you are very rich or whatever. ವಾರದಲ್ಲಿ godly ಒಂದು ದಿವಸ ದೇವರ ಸಮ್ಮುಖದಲ್ಲಿ ನಿಂತ್ಕೊಳ್ಳಕ್ ಆಗ್ತಿಲ್ಲ, ಕೂತ್ಕೊಳ್ಳಕ್ ಆಗ್ತಿಲ್ಲ ಅಂದ್ರೆ ನಿನ್ನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. So if we are not able to sit at least once in a week in the presence of the Lord, hear the word of God, there is Hallelujah. Hallelujah. Praise the Lord. Praise the Lord. ನೆಕ್ಸ್ಟ್ 4ನೇ ವಾಕ್ಯದಲ್ಲಿ 4ನೇ ಭಾಗ ನೋಡುವಾಗ ಮೊದಲನೇದು ನೋಡಿದ್ವಿ ಛತ್ರದವನ್ನು ನೋಡಿದ್ವಿ, ಎರಡನೇದು ನೋಡಿದ್ವಿ ಕುರುಬರ ಕುರಿತಾಗಿ ನೋಡಿದ್ವಿ, ಮೂರನೇದಾಗಿ ಜೋಯಿಸರ ಕುರಿತಾಗಿ ನೋಡ್ತಾ ಇದ್ವಿ. So third one we are looking into ಜೋಯಿಸರು ಜ್ಞಾನಿಗಳು. so the wise men. So third point we are looking into the wise men. Hallelujah. Hallelujah. ಮತ್ತಾಯನ ಬರೆಸುವಾರ್ತೆ 2ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡುವಾಗ So when we look into the Matthew chapter 2 verse ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೆಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು, ಯೆಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡಬೀಳುವುದಕ್ಕೆ ಬಂದೆವು ಅಂದರು. ಇಲ್ಲಿ ನೋಡುವಾಗ 2ನೇ ವಾಕ್ಯದಲ್ಲಿ ಯೆಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ ಅಥವಾ ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳೋದಕ್ಕೆ ಬಂದಿವೆ ಅಂತ ಹೇಳ್ತಾ ಇದ್ದಾರೆ. After Jesus was born in Bethlehem in Judea during the time of King Herod, Magi from the east came to Jerusalem and asked. ಯೇಸು ಕ್ರಿಸ್ತನ ಹುಟ್ಟಿದ ತಕ್ಷಣ ಆಕಾಶದಲ್ಲಿ ಒಂದು ದೊಡ್ಡ ನಕ್ಷತ್ರ ಕಾಣಿಸಿಕೊಳ್ತು. So after the birth of Christ Jesus, there is one star they have seen in the sky. ಇವತ್ತು ಯೇಸು ಸ್ವಾಮಿ ನಂಬಿದಂತ ಮನೆಗಳ ಮೇಲೆ ಸ್ಟಾರ್ಗಳಿದ್ದಾವೆ. So those who believe in Jesus, their houses we can see stars. ಚರ್ಚ್ಗಳ ಮೇಲೆ ಸ್ಟಾರ್ ಇರ್ತದೆ. And also in the churches we can see that star. ಪ್ರೋಗ್ರಾಮ್ ಕ್ರಿಸ್ಮಸ್ ಗಳಲ್ಲಿ ಸ್ಟಾರ್ಗಳು ಜಾಸ್ತಿ ಇರ್ತವೆ. So in many celebrations and Christmas celebration we can see the star. ಕಾರಣ ಏನಂದ್ರೆ ಯೇಸು ಕ್ರಿಸ್ತನು ನನ್ನ ಮನೆಯಲ್ಲಿ ಹುಟ್ಟಿದ್ದಾನೆ, ನಮ್ಮ ಸಭೆಯಲ್ಲಿ ಇದ್ದಾನೆ ಅಂತ ಗುರುತಿಗಾಗಿ. So it is a sign that Christ Jesus has born in our churches and that places. ಜೋಯಿಸರು ಯಾರಂದ್ರೆ ಜ್ಞಾನಿಗಳು. So the people here are wise men. ಖಗೋಳ ಶಾಸ್ತ್ರಜ್ಞರು. So they are geographers. ಆಮೆನ್. Amen. ಇವರು ರಾಜನ ಆಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು. So they were in the place of king. ಮುಂದೆ ನಡೆಯುವಂತ ಅನಾಹುತ ನಕ್ಷತ್ರಗಳ ಲೆಕ್ಕಾಚಾರ ಹೇಳಿ ರಾಜರಿಗೆ ಹೇಳುವಂತಹ ಒಬ್ಬ ಜೋಯಿಸರು ಇವರು. So they are able to predict the future events by looking at all these astronomical events. ನಕ್ಷತ್ರ ಈ ವಿಚಾರದಲ್ಲಿ ಖಗೋಳ ಶಾಸ್ತ್ರದಲ್ಲಿ ತುಂಬಾ ಪಂಡಿತರು ಇವರು. So they are so expertise in geography. ಮತ್ತೆ ಆ ಜಾಗದಲ್ಲಿ ಇವರು ಯಾರಪ್ಪ ಅಂದ್ರೆ ಪಾರ್ಸಿಯವರು ಅಂತ ಹೇಳ್ತಾರೆ ಕೆಲವರು. So some people claim that they are Persians. ಆ ಪಾರ್ಶ್ಯ ಎಂಬ ಗ್ರಂಥದಲ್ಲಿ ಈ ಒಂದು ವಾಕ್ಯ ಬರೆಯಲ್ಪಟ್ಟಿತ್ತು, ಒಬ್ಬ ರಕ್ಷಕನು ಹುಡ್ತಾನೆ, ರಕ್ಷಕನು ಹುಟ್ಟಿದಾಗ ಒಬ್ಬ ನಕ್ಷತ್ರ ಇರುತ್ತೆ, ಇಂಥ ನಕ್ಷತ್ರ ಹುಡ್ತದೆ ಅಂತೇಳಿ ಬರೆಯಲ್ಪಡ್ತಿತ್ತು. So it is written in the book that belong to the Persians that there certain star will be shown and Savior will be born. ಆಮೆನ್. Amen. ಇದು ಅನೇಕ ಜನಗಳಿಗೆ, ಸಾಮಾನ್ಯ ಜನಗಳಿಗೆ ಅದು ಅರ್ಥ ಆಗಲ್ಲ ನಕ್ಷತ್ರ ನೋಡುವಾಗ. So this kind of language, it is very difficult for common men to understand. ಆದ್ರೆ ಈ ಜ್ಞಾನಿಗಳಿಗೆ ನಕ್ಷತ್ರ ನೋಡುವಾಗ ಒಂದು ನಕ್ಷತ್ರ ಮಾತ್ರ ತುಂಬಾ ಹೊಳಿತಾ ಇತ್ತು, ದೊಡ್ಡದಾಗಿ ಕಾಣಿಸ್ತಾ ಇತ್ತು. So when this wise man observed this star, it is like so bright and it is completely different. ಆಗ ಅವರು ಧರ್ಮಗ್ರಂಥಗಳ ನಡುವೆ ಬರೆದಿದ್ದನ್ನ ವಿಚಾರಿಸುವಾಗ ಅವ್ರಿಗೆ ಗೊತ್ತಾಯ್ತು ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆ ರಕ್ಷಕನನ್ನು ಗುರುತಿಸುವಂತ ನಕ್ಷತ್ರ ಇದೆ ಅಂತೇಳಿ. So after looking into that star and they searched for their scriptures, they realized that it is a savior who is going to born. ಆ ನಕ್ಷತ್ರನ ಹುಟ್ಟಿದ್ರಿಂದ ಆ ರಕ್ಷಕನಿಗೆ ನಮಸ್ಕಾರ ಮಾಡಬೇಕಂತೇಳಿ ಅವರು ವಜ್ರ ವೈಡೂರ್ಯಗಳನ್ನ, ಚಿನ್ನ ಬೆಳ್ಳಿ ಧೂಪಗಳನ್ನ ಎತ್ಕೊಂಡು ಕಾಣಿಕೆಯೊಂದಿಗೆ ಯೇಸು ಕ್ರಿಸ್ತನನ್ನು ಹುಡುಕೊಂಡು ಬರ್ತಾ ಇದ್ದಾರೆ. So after looking into that star, they have gathered all kind of gifts towards them and they visited the. ಅವರು ಯಾರನ್ನು ಹಿಂಬಾಲಿಸ್ತಿದ್ದಾರೆ ಅಂದ್ರೆ ನಕ್ಷತ್ರವನ್ನು ಹಿಂಬಾಲಿಸ್ತಾ ಇದ್ದಾರೆ. So they were following that star. ನಕ್ಷತ್ರ ಯಾರನ್ನ ಗುರುತಿಸ್ತಾ ಇದೆ, ಎಲ್ಲಿ ಕರ್ಕೊಂಡು ಹೋಗ್ತಿದ್ರೆ ಯೇಸು ಕ್ರಿಸ್ತನ ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದೆ. So that star is leading them to the place where Jesus is born. ಆಮೆನ್. Amen. ಹಲ್ಲೆಲೂಯಾ. Hallelujah. ಅವ್ರು ಹೇಳ್ತಾರೆ ಮಾತಂದ್ರೆ ಅಡ್ಡ ಬೀಳೋದಕ್ಕೆ ನಾವು ಬಂದಿದ್ದೀವಿ ಅಂತೇಳಿ. So they came, they are saying that they came to worship Jesus. ಇಂಗ್ಲಿಷ್ ಅಲ್ಲಿ ಅದನ್ನ ಆರಾಧನೆ ಅಂತ ಕರೀತೇವೆ. So in English we say it as worship. ಆರಾಧನೆ ಮಾಡಕ್ಕೆ ನಾವು ಬಂದಿದ್ದೀವಿ ಅಂತೇಳಿ. So they said we came to worship him. ಎಷ್ಟು ಜನ ಯೇಸು ಸ್ವಾಮಿನ ಆರಾಧನೆ ಮಾಡಕ್ಕೆ ನೀವು ಇಲ್ಲಿ ಬಂದಿದ್ದೀರಾ? So how many of you came to worship him? ಆ ಜೋಯಿಸರು ಸುಮಾರು ದೂರದಿಂದ ಯೇಸು ಕ್ರಿಸ್ತನ ಆರಾಧನೆ ಮಾಡೋದಕ್ಕೆ ಅಲ್ಲಿ ಬರ್ತಿದ್ದಾರೆ. So the wise men, they came from so far to worship Jesus. ಆಮೆನ್. Amen. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಆ ನಕ್ಷತ್ರವನ್ನು ಹಿಂಬಾಲಿಸ್ತಾ ಬರ್ತಾ So when they are on the journey by following the star, ಆ ನಕ್ಷತ್ರದ
ಬೆಳಕು ಅವ್ರಿಗೆ ಕಾಣಿಸ್ತಾ ಇದೆ. So they were able to see the light that is coming from the ಆ star. ನಕ್ಷತ್ರ ಯೇಸು ಕ್ರಿಸ್ತನ ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದೆ. So that star is leading them to Christ Jesus. ಯೇಸು ಕ್ರಿಸ್ತನ ಜಾಗಕ್ಕೆ ಹೋಗುತ್ತಿರೋ ಸಂದರ್ಭದಲ್ಲಿ So while they were on the journey, ಇವರು ಶಾಸ್ತ್ರ ಪ್ರಕಾರ ಒಬ್ಬ ನಕ್ಷತ್ರ ಒಬ್ಬ ರಾಕ್ಷಕನು ಒಬ್ಬ ರಾಜನು ಹುಡ್ತಾನಂತೇಳಿ ಅವ್ರಿಗೆ ಅರ್ಥ. so they understood from their scriptures that one king is going to born. ಆ ರಾಜನ ಹುಡ್ಕೊಂಡು ಬರ್ತಿದ್ದಾರೆ. So they are searching for that king and going. ರಾಜನ ಅಂದ ತಕ್ಷಣ ರಾಜನ ಎಲ್ಲಿ ಹುಟ್ಟುತ್ತಾನೆ? So when we say king, where king will be born? ಎಲ್ಲಿ ಹುಟ್ಟುತ್ತಾನೆ? Where he usually born? ಜೋರಾಗಿ ಹೇಳಿ, ಎಲ್ಲಿ ಹುಟ್ಟುತ್ತಾರೆ ರಾಜನು? ಅರಮನೆಯಲ್ಲಿ. He will be born in the palace. ವಾಕ್ಯ ಅವರು ಓದಿದ ಕರೆಕ್ಟ್ ಆಗಿದೆ. So the scriptures which they read, it is right. ಆ ವಾಕ್ಯದ ಅನುಸಾರವಾಗಿ ಅವ್ರ ಮೈಂಡ್ ಅಲ್ಲಿ ಇಟ್ಕೊಂಡು ಅವ್ರು ಏನ್ ಅಂದ್ಕೊಂಡಿದ್ದಾರೆ ಅಂದ್ರೆ, ರಾಜನ ಕುಮಾರನಾಗಿರೋರು ಯಾರಂದ್ರೆ ರಾಜನ ಆಸ್ಥಾನದಲ್ಲಿ ಇರ್ತಾರೆ ಅಂತೇಳಿ ಅವ್ರ ಅರಮನೆಗೆ ಹುಡ್ಕೊಂಡು ಹೋಗ್ಬಿಟ್ರು. So what the scriptures they read, it is right, but in their mind, according to expectation, ಯೆಹೂದನಿಗೆ thinking that ಹೋಗಿದ್ದಾರೆ, they are going ನಿಮ್ಮ to- ಮನೆಯಲ್ಲಿ ರಕ್ಷಕನ ಹುಟ್ಟಿದಾನಲ್ಲ ಅದ್ ನಮಸ್ಕಾರ ಮಾಡಕ್ ಬಂದಿದೀವಿ ಅಂತ ಹೇಳ್ತಿದ್ದಾರೆ. So these wise men directly first they went to the king of that region and telling them that we have come to visit the ಆ ರಾಜನಿಗೆ Savior. ಆಶ್ಚರ್ಯವಾಯ್ತು. That King Herod was surprised. ಆಶ್ಚರ್ಯವಾಯ್ತು. He was was surprised. ಆಮೆನ್. Amen. ಆದ್ರೆ ರಾಜ ಅಲ್ಲಿಲ್ಲ. But king is not there in that ಯಾವ place. ರಾಜ? ಇವರು ಹುಡ್ಕೊಂಡು ಹೋದಂತ ರಾಜ ಅಲ್ಲಿಲ್ಲ. The king whom they have wise men searched was not there. ಅವ್ರು ಹುಡ್ಕೊಂಡು ಹೋಗಿದ್ದಂತ ರಾಜ ಯಾರು? So what kind of king they searched? ಜೋರಾಗಿ ಹೇಳಿ, ಜೋರಾಗಿ ಹೇಳಿ, ಏಸಪ್ಪ. So it is Jesus. ರಾಜಕುಮಾರ ನಂತರ ಅವ್ರ ಅರಮನೆ ಹುಡ್ಕೊಂಡು ಹೋದ್ರು. ಆದ್ರೆ ರಾಜಕುಮಾರ ಎಲ್ಲುಟ್ಟಿದ್ದಾನೆ? So they came, they went in search of king into the palace. ಅವ್ರ ಪ್ರಕಾರ ರಾಜಕುಮಾರನ ರಾಜನ ಆಸ್ಥಾನದಲ್ಲಿ ಹುಟ್ಟಿದ್ದಾದ್ರೆ ನಾವು ರಕ್ಷಣೆ ಮಾಡೋದಕ್ಕೂ ಅಲ್ಲಿ ಹೋಗೋದು ಕಷ್ಟ ಆಗ್ತಾ ಇತ್ತು. So according to them, in case Jesus was born in a palace, it is very difficult for us to reach him. ದನದ ಕೊಟ್ಟಿಗೆಯಲ್ಲಿ ಹುಟ್ಟಿದ್ರಿಂದ ಅಥವಾ ಅಲ್ಲಿ ಗೋದಲಿಯಲ್ಲಿ ಮಲಸಿದ್ರಿಂದ ನಾವು ಹೋಗೋದಕ್ಕೆ ಅನುಕೂಲ ಆಯ್ತು. Because he was born in a manger, that's why it is easy for us, both you and us, to reach him. ಅರಮನೆಗೆ ಬೇರೆ ಕೆಲವು ಜಾತಿ ಜನ ಹೋಗಕ್ಕಾಗಲ್ಲ. But to palace, certain kind of people are not allowed. ಅನೇಕ ಜಾತಿಯಲ್ಲಿ ಬಡವರು ಹೋಗಕ್ಕಾಗಲ್ಲ. So in many communities, poor people cannot reach there. ದೊಡ್ಡ ರಾಜರ ಫ್ರೆಂಡ್ಸ್ ರಾಜನ ಆಸ್ಥಾನಕ್ಕೆ ಹೋಗಕ್ ಸಾಧ್ಯ. So it is only some influential people that come to associated with king only can have access to them. ಆದ್ರೆ ಯೇಸು ಕ್ರಿಸ್ತನು ಹುಟ್ಟಿದೆಲ್ಲೇ? But where did Jesus born? ಗೋದಲಿಯಲ್ಲಿ. He was born in a manger. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. Praise the Lord. Praise the Lord. ಇವರ ಜ್ಞಾನಿಗಳೇ ಓಕೆನೆ, ಕಂಡಿಡಿದ್ರು ಜ್ಞಾನಿಗಳೇನೆ. So they are wise men, it is good. ಆದ್ರೆ ಇವ್ರು ಮಾಡ್ಕೊಂಡಿದ್ದ ಒಂದು, But one mistake it has happened. ಅವರು ಅಂದುಕೊಂಡಿದ್ದ ರಾಜನ ಆಸ್ಥಾನ ಹುಡ್ತಾರ ಅಂದ್ಕೊಂಡಿದ್ದು ತಪ್ಪು. So they expected that he will be born in a palace. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಅಲ್ಲಿ ಹೋಗಿದ ತಕ್ಷಣ So after going there, ಅಲ್ಲಿ ಗಲಿಬಿಲಿ ಆಗಿದೆ ನಾವು ನೋಡ್ತೇವೆ. so they were confused. We can see that. ನಂತರ ನೋಡ್ರಿ ಅವರು So after that, 8ನೇ ವಾಕ್ಯದಲ್ಲಿ when we look into verse ನೀವು 8, ಹೋಗಿ ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ 9 ವಾಕ್ಯ ಓದ್ರಿ. 9ನೇ ವಾಕ್ಯ. verse ಅವರು 9. ಅರಸನ ಮಾತನ್ನು ಕೇಳಿ ಹೊರಟಾಗ ಅರಸನ ಫಸ್ಟ್ ಹೇಳ್ತಾನೆ, ಅವನಿಗೆ ಗಲಿಬಿಲಿ ಆಯ್ತು, ನೀವು ಹೋಗಿ ವಿಚಾರಿಸ್ಕೊಂಡ್ ಬಂದು ನನಗೆ ಹೇಳ್ರಿ, ನಾನು ಬಂದು ನಿಮ್ಗೆ ಅಡ್ಡ ಬಿದ್ದು ಆರಾಧನೆ ಮಾಡ್ತೀನಿ ಅಂತ ಹೇಳ್ತಾನೆ. So after they had heard the king, they went on their way and the star. Okay. ಅವಾಗ ಅವರು ಅರಸನ ಮಾತನ್ನು ಕೇಳಿಕೊಂಡು ಹೊರಟಾಗ, So after listening to the king, they left that place. ಮೂಡನ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ನಡೆದು. So again the star was showing them the way. ಆಮೆನ್. Amen. ಈ ನಕ್ಷತ್ರ ಅರಮನೆ ಮೇಲೆ ದಾಟಿ ಹೋದ ಮೇಲೆ, So after the star crossed over the king's palace, ಈ ಜ್ಞಾನಿಗಳು ಜೋಯಿಸರು ಎಲ್ಲರೂ ಅರಮನೆ ಒಳಗೆ ಹೋಗ್ಬಿಟ್ರು. so they all went inside the palace. ಆಮೆನ್. Amen. ಇವರು ಜ್ಞಾನಿಗಳೇ, They are wise men, ಆದ್ರೆ ದೊಡ್ಡ ತಪ್ಪು ಮಾಡಿಬಿಟ್ರು. but they did one mistake. ಆಮೆನ್. Amen. ಹಲ್ಲೆಲೂಯಾ. Hallelujah. ನಕ್ಷತ್ರ ಕಂಡುಕೊಂಡ್ರು, So they were able to find out the star. ಆದ್ರೆ ಅವ್ರು ಹುಡುಕಿದ್ದು ಎಲ್ಲಿ? But where did they search? ಅರಮನೆಯಲ್ಲಿ. They searched him in the palace. ಒಂದೇ ಒಂದು ತಪ್ಪು ಮಾಡಿದಿವ್ರು, So it is only one mistake. ರಾಜನಿಗೆ ಹೇಳಿದ್ದಕ್ಕೆ. So because they informed it to king, ಇದೇ ಕ್ರಿಸ್ಮಸ್ ಅಲ್ಲಿ ಎಷ್ಟೋ ಕಣ್ಣೀರಾಯ್ತು. so they were in so much pain in ಯೇಸು this ಸ್ವಾಮಿ Christmas ಹುಟ್ಟಿದ time. ಸಮಯದಲ್ಲಿ So during the birth of Jesus, ರಾಜನಾದಂತಹ ಹೆರೋದನಿಗೆ ಹೊಟ್ಟೆ ಕಿಚ್ಚು ಬಂತು. so the king Herod became very jealous. ಆ ಸುತ್ತಮುತ್ತಲಿರುವಂತ ಎಲ್ಲಾ ಮಕ್ಕಳನ್ನ ಸಾಯಿಸಿಬಿಟ್ಟ. So he made sure that to kill all the children in that region. ಕ್ರಿಸ್ಮಸ್ ಯೇಸು ಮುಟ್ಟಿದ ಸಂದರ್ಭದಲ್ಲಿ ಆ ಊರುಗಳಲ್ಲಿ ಎಷ್ಟೋ ಗೋಳಾಟ. So during the birth of Christ Jesus, there is so much cries in that village. ಯಾಕಂದ್ರೆ Why? Because ಅನೇಕರ ಮನೆಗಳಲ್ಲಿ ಅವಾಗ ಹುಟ್ಟಿದಂತ ಮಕ್ಕಳನ್ನ ರಾಜನು ಕೊಲೆ ಮಾಡಿಬಿಡ್ತಾನೆ. so in many families
the children they were just born being killed. ಇರೋದನ್ನ ಕುರಿತಾಗಿ ಆಮೇಲೆ ಮಾತಾಡೋಣ. So let us talk about Herod later. ಈಗ ಜ್ಞಾನಿಗಳ ಬಗ್ಗೆ ಮಾತಾಡೋಣ. Let us discuss about the wise ಈ men. ಜ್ಞಾನಿಗಳು ಏನು ಮಾಡಿದ್ರು? What did they do? ಯೇಸು ಕ್ರಿಸ್ತನ ಬಳಿಗೆ ಮತ್ತೆ ಆ ನಕ್ಷತ್ರ ಮುಂದೆ ಮುಂದೆ ಕರ್ಕೊಂಡು, So again that star was leading them to Jesus. ಅಲ್ಲಿ ಕರ್ಕೊಂಡೋಗಿ So where did it stop? ಯೇಸು ಕ್ರಿಸ್ತನು ಇರುವಂತಹ ಜಾಗದಲ್ಲಿ ಆ ನಕ್ಷತ್ರ ನಿಂತುಕೊಳ್ತು. The star stopped exactly where Jesus was born. ಅವರು ನಕ್ಷತ್ರ ಕಂಡು ಅತ್ಯಂತ ಸಂತೋಷ ಪಟ್ರು. So after seeing that they became so happy. ಆ ಮನೆ ಒಳಗೆ ಹೋಗಿ ಆ ಕೂಸವನ್ನ ಅವರ ತಾಯಿಯನ್ನ ಮರಿಯಳನ್ನ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ, So they went inside and greeted the child and worshipped him. ಆ ಗಂಟೆಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತ ಬೋಳಗಳ ಕಾಣಿಕೆಯಾಗಿ ಕೊಟ್ಟರು. And they have offered all kind of gifts they have bought with them. ಆಮೇಲೆ ದೇವರ ಕನಸಿನಲ್ಲಿ ಅವರಿಗೆ ನೀನು ಹೆರೋದನ ಬಳಿಗೆ ತಿರುಗಿ ಹೋಗಬಾರದಂತ ಅಪ್ಪಣೆ ಕೊಟ್ಟರು. So after that God revealed himself in a dream to them and they instructed not to go to King ಇಲ್ಲಿ Herod. ಜೋಯಿಸ್ರು ಏನು ಮಾಡಿದ್ರು? So after this wise men, ಚಿಕ್ಕ ಮಗುನೋ ದೊಡ್ಡ ಮಗುನೋ ಯೇಸು ಕ್ರಿಸ್ತನಂತ ನಂಬಿ ಆತನ ಆರಾಧಿಸಿದ್ರು. so they never bothered about this small child like that. They completely obeyed and worshipped. ಯೇಸು ಕ್ರಿಸ್ತನನ್ನ ಆರಾಧನೆ ಮಾಡಕ್ ಬಂದವರು ಜನ ಇದೀರಾ? So how many of us have come to worship Jesus? ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ. May God bless you all. ಆಮೆನ್. Amen. ಹಲ್ಲೆಲೂಯಾ. Hallelujah. ಆರಾಧನೆಯಲ್ಲಿ ಮುಖ್ಯವಾಗಿ ಬೇಕಾಗಿರೋದೇನು? So what is the important thing that is required in worship? ಯೇಸು ಕ್ರಿಸ್ತನ ಮೆಚ್ಚುವಂತ ಆರಾಧನೆ ನಾವು ಮಾಡಬೇಕು. So we have to do the worship which Jesus likes. ಸರಿಯಾದ ಸಮಯಕ್ಕೆ ಬಂದು ದೇವರನ್ನ ಆರಾಧಿಸಬೇಕು. We should come in the right time and worship Jesus. ಯೇಸು ಕ್ರಿಸ್ತನ ಆರಾಧನೆ ಮಾಡುವಾಗ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕು. So we should worship him in spirit and truth. ಆಮೆನ್. Amen. ಆಮೆನ್. Amen. ಹಲ್ಲೆಲೂಯಾ. Hallelujah. ಯೇಸು ಕ್ರಿಸ್ತನ ಆತ್ಮ ಸ್ವರೂಪನಾಗಿದ್ದಾನೆ. So Jesus is a spirit being. ಆತನು ಸತ್ಯವಂತನಾಗಿದ್ದಾನೆ. He is a truthful, ಆತನು righteous person. ಜೀವಿಸುವ ದೇವರಾಗಿದ್ದಾನೆ. He is a living God. ಅದನ್ನು ಆರಾಧಿಸುವವರು ಸಹ Even those who worship him also, ಪರಿಶುದ್ಧರಾಗಿ ಆರಾಧಿಸಬೇಕು. we should worship him in holiness. ಯಾಕಂದ್ರೆ ದೇವರು ಪರಿಶುದ್ಧನಾಗಿದ್ದಾನೆ. Because God is holy. ಆರಾಧನೆಯಲ್ಲಿ ಅಷ್ಟು ಮಾತ್ರವಲ್ಲ, Not only that, ಬರೀ ಕೈಯಲ್ಲಿ ಬರದೆ ಗಿಫ್ಟ್ಗಳನ್ನ, ಕಾಣಿಕೆಗಳನ್ನ, ದಶಮಾಂಶಗಳನ್ನ ದೇವಾಲಯಕ್ಕೆ ತಂದು ಆರಾಧನೆ ಮಾಡೋದು ಕೂಡ ದೇವರ ವಾಕ್ಯದಲ್ಲಿ ಇದೆ. so and also we should not come in an empty hand. Just like we read, we should come in some gifts to ಈ ಆರಾಧನೆಗೂ ಮತ್ತು ಕಾಣಿಕೆಗೂ ಸಂಬಂಧ ಇದೆ. So there is a relationship between worship and tithe. ಆರಾಧನೆಯನ್ನು ದೇವರನ್ನ ಘನಪಡಿಸುವಂತದ್ದು ಜೊತೆಗೆ ನಮ್ಮ ಸಂಪಾದನೆಯಲ್ಲಿ ದೇವರು ಕೊಡಬೇಕಾದ ಹಣವನ್ನ ದೇವರು ಕೊಡುವುದು ಆರಾಧನೆಯಲ್ಲಿ ಒಂದು ಭಾಗವಾಗಿದೆ. It is also part of worship or worshipping God, that whatever we have earned, that also should be given to him. ಹಲ್ಲೆಲೂಯಾ. Hallelujah. ಪ್ರೈಸ್ ದ ಲಾರ್ಡ್. Praise the Lord. ಇಲ್ಲಿ ಅವರು ಏನನ್ನ ಕೊಟ್ಟರು? What all things they have given to God? ಚಿನ್ನವನ್ನ ಕೊಟ್ಟರು, They have given gold. ಧೂಪವನ್ನ ಹಾಕಿದ್ರು, So ರಕ್ತಬೋಳಗಳನ್ನ ಕಾಣಿಕೆಯಾಗಿ ಕೊಟ್ಟರು. so they have given those offerings to him. ಚಿನ್ನ ಅನ್ನೋದು ಯೇಸು ಕ್ರಿಸ್ತನು ರಾಜಾದಿ ರಾಜನು ಅನ್ನೋದು ತೋರಿಸುವಂತದ್ದಾಗಿದೆ. So the gold represents that Jesus is the King of Kings. ಧೂಪ ಅನ್ನೋದು ಆರಾಧನೆಗೆ ಸಂಬಂಧಪಟ್ಟದ್ದಾಗಿದೆ. And also to worship. ಆ ಧೂಪ ಅನ್ನೋದು ಯೇಸು ಕ್ರಿಸ್ತನು ನಮಗೆ ಯಾಜಕನಾಗಿದ್ದಾನೆ ಅಂತ ಗುರುತಿಸ್ತಾ ಇದೆ. So it represents that Jesus is a priesthood to us. ಈ ರಕ್ತಬೋಳ ಅನ್ನೋದು ಯೇಸು ಕ್ರಿಸ್ತನ ಮರಣ, ಯೇಸು ಕ್ರಿಸ್ತನ ಹಿಂಸೆ, ಉಣಲ್ಪಡುವಂಥದ್ದು, ಮೃತ್ಯುಂಜಯನಾಗಿ ಎದ್ದೇಳುವಂಥದ್ದು ಗುರುತಿಸುವಂತದ್ದಾಗಿದೆ. And other gift represents that Christ's death, resurrection, and also his coming back. ನಾವು ಆರಾಧನೆ ಮಾಡುವಾಗ ಆತನ ಸ್ತೋತ್ರ ಮಾಡಬೇಕು. So while worshipping we have to praise him. ಆತನ ಮಾಡಿದ ಉಪಕಾರವನ್ನ ನೆನೆಸಿ ಸ್ತೋತ್ರ ಮಾಡಬೇಕು. Acknowledge and remember all good things he ಆತನ has done. ಘನವನ್ನ ಘನಸಲ್ಲಿಸಬೇಕು. And we have to glorify him. ಆತನ ಮಹಿಮೆ ಪಡಿಸಬೇಕು. We have to honor him. ಆಮೆನ್. Amen. ಹಲ್ಲೆಲೂಯಾ. Hallelujah. ನಮ್ಮ ಪ್ರಾರ್ಥನೆಗಳು ಧೂಪದ ರೀತಿಯಲ್ಲಿ ಪರಲೋಕಕ್ಕೆ ಏರಲ್ಪಡಬೇಕು. So in the same way even our prayer should go to heaven. ಆಮೆನ್. Amen. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಆ ಗಂಟೆಗಳನ್ನು ಬಿಚ್ಚಿ ಗಂಟು ಮಾಡಿ ಇಟ್ಕೊಂಡಿದ್ರೆ ದೇವರಿಗೆ ಆರಾಧನೆ ಕೊಡಬೇಕು ಅಂತ ಹೇಳಿ. So whatever they have stored up, they have opened it and given ಆ to him. ಗಂಟಲ್ಲಿ ಚಿನ್ನ, ಧೂಪ, ರಕ್ತಬೋಳಗಳನ್ನು ನೋಡ್ತಾ ಇದ್ದೀವಿ. So we can see all kind of gifts within that. ಪ್ರತಿ ವಾರ ಅಥವಾ ಪ್ರತಿ ತಿಂಗಳು ನಮಗೆ ಸಂಪಾದನೆ ಬಂದಾಗ ಕುಟುಂಬ ಸಮೇತವಾಗಿ ಆ ಗಂಟೆಗಾಗಿ ಪ್ರಾರ್ಥನೆ ಮಾಡಬೇಕು, ಎತ್ತಿಕ್ಕಿ ಪ್ರಾರ್ಥನೆ ಮಾಡಬೇಕು. So every month whatever kind of income we have received, in that we have to keep. It's not like in the name of God we will give this to someone else or somewhere else. ದೇವರ ಹಣವನ್ನ ದೇವರು ಕೊಟ್ಟು ನೀನು ದಾನ ಮಾಡೋದು ಸಹ ದಾನ ಮಾಡಬೇಕು. So you have to give whatever belongs to God, and after that you can give it to others also.
ಇದೆಲ್ಲದಕ್ಕೂ ಪ್ರತಿಫಲ ಇರುತ್ತೆ. So there is always reward for everything. ಆಮೆನ್. Amen. ಹಲ್ಲೆಲೂಯಾ. Hallelujah. ಇನ್ನು ನಾವು ಜೋಯಿಸರು ನೋಡಿದ್ವಿ, So we have to look at the wise men, ಛತ್ರದ ನೋಡಿದ್ವಿ, and we have to ನೋಡಿದ್ವಿ. going to look at the Herod now. ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನೋಡ್ತೀವಿ. So when we look into the Matthew chapter 2, 1ನೇ ವಾಕ್ಯದಲ್ಲಿ ನೋಡ್ತೀವಿ. so verse 1 we see that ಯೇಸು ಸ್ವಾಮಿ ಹುಟ್ಟಿದ್ದು ಹೆರೋದನ ದಿನಗಳಲ್ಲಿ ಅಂತೇಳಿ. so Jesus was born in Bethlehem during the time of King Herod. ಹಲ್ಲೆಲೂಯಾ. Hallelujah. ಇವರಿಗೆ ಜೋಯಿಸರು ಬಂದು ಹೇಳುವಾಗ So when the wise men came and tell him, ಅವನಿಗೆ ಗಲಿಬಿಲಿ ಆಯ್ತು ಅಂತ ದೇವರ ವಾಕ್ಯ ಹೇಳುತ್ತೆ. so God's word says that he was confused. 3ನೇ ವಾಕ್ಯ ಓದ್ರಿ. Read verse 3. ಇದನ್ನು ಕೇಳಿ ಅರಸನಾದ ಹೆರೋದನು, ಇದನ್ನು ಕೇಳಿ ಅರಸನಾದ ಹೆರೋದನು, ಅವನ ಕೂಡ ಯೆರೂಸಲೇಮಿನ ಎಲ್ಲರೂ ಕಳವಳಪಟ್ಟರು. ಅಲ್ಲಿನವರೆಲ್ಲರೂ ಕಳವಳಪಟ್ಟರಂತೆ. So when King Herod heard this, he was disturbed and all Jerusalem with him. ಯೇಸು ಸ್ವಾಮಿ ಹುಟ್ಟಿದಕ್ಕೆ ಯಾರು ಕಳವಳಪಟ್ಟರು? So who was being disturbed by the birth of Jesus? ಹೆರೋದನು, ಅವನ ಸಂಗಡ ಇದ್ದವರು ಎಲ್ಲರೂ ಯೆರೂಸಲೇಮಿನಲ್ಲಿ ಕಳವಳಪಟ್ಟರಂತೆ. So it was King Herod and all the Jerusalem which was ಈ with him ಹೆರೋದನು disturbed. ತುಂಬಾ ಕ್ರೂರಿಯಾದಂತ ವ್ಯಕ್ತಿ. So the King Herod was a very cruel person. ಆಮೆನ್. Amen. ಜೋರ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಆಮೆನ್. Amen. ಎಷ್ಟು ಕ್ರೂರಿ ಅಂದ್ರೆ How cruel he was, ಅವನ ಸಿಂಹಾಸನಗೋಸ್ಕರ just because of his throne ತನ್ನ ಇಬ್ಬರು ಮಕ್ಕಳನ್ನು ಕೂಡ ಸಾಯಿಸಿಬಿಡ್ತಾನೆ. he killed his own children. ಆ ಸಿಂಹಾಸನ ಅಂದ್ರೆ ಅವನಿಗೆ ಅಷ್ಟಿಷ್ಟ. So he likes his throne so much. ಸ್ವಂತ ಮಕ್ಕಳನ್ನೇ ಸಾಯಿಸಿಬಿಡ್ತಾನೆ ಇಬ್ಬರನ್ನ. So even his own children he didn't spare. ಇಂತಹ ಸಂದರ್ಭದಲ್ಲಿ ಯಾರು ನನಗೆ ಪೈಪೋಟಿ ಇಲ್ಲ ಅಂತಗಳಿದ್ದಂತ ಸಂದರ್ಭದಲ್ಲಿ, So it was the time where he felt that there is no opposition for ಈ him. ಜೋಯಿಸರು ಬಂದು ಹೇಳ್ತಿದ್ದಾರೆ, So when the wise men coming and tell ಒಬ್ಬ him, ರಾಜಕುಮಾರ ನಿಮ್ಮ ಮನೆಯಲ್ಲಿ ಹುಟ್ಟಿದ್ದಾನ ಅಂತೇಳಿ, so they're asking him that did any king born in your ಇವನಿಗೆ palace? ಭಯ ಆಯ್ತು, ಗಲಿಬಿಲಿ ಆಯ್ತು. So he was afraid and also he was confused ಯಾಕಂದ್ರೆ ಈ ಸಿಂಹಾಸನ ಅಂದ್ರೆ ಅವನಿಗೆ ಅಷ್ಟಿಷ್ಟ. because he likes his throne so much. ಈ ಸಿಂಹಾಸನ ಪೂರ್ತಿಯಾಗಿ ಇವನಿಗೆ ಇರಬೇಕು ಅಂತ ಇಷ್ಟ. Because he desires that he wants to have it. ತನ್ನ ಸ್ವಂತ ಮಕ್ಕಳು ಕೂಡ ಬರಬಾರದು ಫೈಟ್ ಆ ಸಿಂಹಾಸನಕ್ಕೆ. Even his own children doesn't want him. ಅವರನ್ನೇ ಸಾಯಿಸಿಬಿಟ್ಟ. He himself killed them. ಇನ್ನು ಬೇರೆಯವರು ಹುಟ್ಟಿದ್ದಾರೆ ಅಂದ್ರೆ ಬಿಡ್ತಾನ? So do you think if someone else is born he will live? ಇವನಲ್ಲಿ ಕಪಟತನ ಇದೆ. So he was so wicked inside. ಅವರ ಶಾಸ್ತ್ರ ಈ ನೋಡಿ, ಇವನು ಈ ಬಂದು ಹೆರೋದನಿಗೆ ಹೇಳಿದ ತಕ್ಷಣ ಹೆರೋದನ್ ಏನ್ ಮಾಡ್ತಾನೆ, ಎಲ್ಲಾ ಪಂಡಿತರನ್ನ ಕರೆಸಿ ಎಲ್ಲ ಬೈಬಲ್ ಅನ್ನ ಅಥವಾ ಧರ್ಮ ಗ್ರಂಥಗಳು ತೆಗೆದು ಓದ್ರಿ ಅಂತ ಹೇಳಿದ್ರು. So after the wise men given this message to the king Herod, he called all wise men in his palace and asked them to inquire about this. ಅದಾದ ನಂತರ 6ನೇ ವಾಕ್ಯ ಹೇಳುತ್ತೆ ನೋಡ್ರಿ, ಅವ್ರು ಕಂಡಿಡ್ಕೊಂಡ್ರು ಯೂದೆಯಾದ ಬೆತ್ಲೆಹೇಮಲ್ಲಿ. ಯಾಕಂದ್ರೆ ಯೆಹೂದ ಸೀಮೆಯ ಬೆತ್ಲೆಹೇಮೆ, ಯೆಹೂದ ಮುಖ್ಯ ಪಟ್ಟಣ, ನೀನು ಎಷ್ಟು ಮಾತ್ರದವು ಸಣ್ಣದಲ್ಲ, ಎಷ್ಟು ಮಾತ್ರ ಸಣ್ಣದಲ್ಲ, ಒಬ್ಬ ಅಧಿಪತಿಯು ನಿನ್ನೊಳಗಿಂದಲೇ ಹೊರಡುವನು, ಆತನು ನನ್ನ ಪ್ರಜೆಯಾದ ಇಸ್ರಾಯೇಲ್ ಆಳತಕ್ಕವನು ಎಂದು. So King Herod able to find out through the scriptures this verse that. ಆಮೇಲೆ ಸಾಕು. ಆಮೆನ್. ಇದನ್ನು ಹೋದ ನಂತರ, So after this, ಶಾಸ್ತ್ರಿಗಳಿಗೆ ಇದೆಲ್ಲ ಹೇಳಿದ ನಂತರ, so after he came to know about this, ಆ ಜ್ಞಾನಿಗಳಿಗೆ ಹೆರೋದನ ಹೇಳ್ತಾನೆ, so Herod will tell to wise men, ಯಾರಿಗೂ ತಿಳಿಯದಂತೆ ಆ ಜೋಯಿಸರು ಕರೆಸಿ, so without knowing anyone he called them. ನಕ್ಷತ್ರವು ಕಾಣಿಸಿಕೊಂಡು So the time when the star was appeared, ಅವರ ಕಡೆಯಿಂದ ಚೆನ್ನಾಗಿ ತಿಳ್ಕೊಂಡು, so he got to know very well. ನೀವು ಹೋಗಿ ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡ್ರಿ. So King Herod told wise men that go and inquire about the child very ಅದು well. ಸಿಕ್ಕಿದ ಮೇಲೆ ನನಗೆ ತಿಳಿಸಿರಿ. So after you find out him, then ನಾನು let me ಬಂದು know. ಅದಕ್ಕೆ ಅಡ್ಡ ಬೀಳಬೇಕು. I also will come and worship him. ಆಮೆನ್. Amen. ಇವೆಲ್ಲ ಕೇಳಿಸ್ಕೊಂಡವರು ನೀವೆಲ್ಲರೂ ಒಂದನ್ನು ಗಮನಿಸ್ರಿ, ಹೆರೋದನು ಹೇಳಿದಂತ ಮಾತು ನಿಜನಾ ಸುಳ್ಳ? So is it true that what King ಎಷ್ಟು Herod ಜನಕ್ಕೆ said? ಅರ್ಥ ಆಗ್ತದೆ? So ಹೆರೋದನು ಯೇಸುವನ್ನ ಆರಾಧನೆ ಮಾಡಕ್ಕೆ ಹೇಳ್ತಿದ್ದಾನ, ಸಾಯಿಸಕ್ಕೆ ಪ್ಲಾನ್ ಮಾಡ್ತಿದ್ದಾನ? Did Herod really telling you to worship him or just to kill him? ಆಮೆನ್. Amen. ಆದ್ರೆ ಅವನು ಬಾಯಿಯಲ್ಲಿ ಏನ್ ಹೇಳ್ತಿದ್ದಾನೆ, ನಾನು ದೇವರನ್ನ ಆರಾಧನೆ ಮಾಡಬೇಕು ಅಂತ ಹೇಳ್ತಾನೆ. So in his mouth it is coming that I want to worship him. ಆದ್ರೆ ಅವನ ಮನಸ್ಸಲ್ಲಿ ಯೇಸು ಕ್ರಿಸ್ತನ ಸಾಯಿಸಬೇಕು ಅಂದ್ಕೊಂಡಿದ್ದಾನೆ. But in his heart he is planning to kill the child. ಆಮೆನ್. Amen. ಹಲ್ಲೆಲೂಯಾ. Hallelujah. ಅರ್ಥ ಆಗ್ತಾ ಇದೆ, ಜನಕ್ಕೆ ಅರ್ಥ ಆಗ್ತಾ ಇದೆ. So how many of you understanding? ಹಲ್ಲೆಲೂಯಾ. Hallelujah. ಹಾಗಾದ್ರೆ ಹೆರೋದನ ಗುಣ ಕಪಟತನ. So the nature of Herod is like wickedness. ಕಪಟತನ. So it is ಏನು wicked. ಕಪಟತನ ಅಂದ್ರೆ? So deceptive and wickedness.
ಒಳಗಡೆ ಒಂದು ಹೊರಗಡೆ ಒಂದು. So inside one thought and outside other thought. ನಿಮ್ಮಲ್ಲಿ ಯಾರೆಲ್ಲಾದರೂ ಈ ರೀತಿಯ ಕಪಟತನ ಇದ್ದಿದ್ದಾದ್ರೆ ಅವರು ಯೆಹೂದನ ಸ್ಪಿರಿಟ್ ಅದು. So in case if we also have that kind of thought, it is the spirit of Herod. ಯೆಹೂದನಿಗೆ ಇನ್ನೂ ಅನೇಕ ಹೋಲಿಕೆ ಆಗಿದೆ. So there are many comparisons that can be drawn to ಇಲ್ಲಿ Herod. ಕಳ್ಳತನವಾಗಿಯೋ ಬಹಿರಂಗವಾಗಿ ಬೀಡಿ ಸಿಗರೇಟ್ ಕುಡಿಯೋರು ಸಹ ಯೆಹೂದನಿಗೆ ಸಂಬಂಧಪಟ್ಟವರೇ. So if you have some bad habit of smoking also, that belong to this spirit. ಅಕ್ರಮ ಸಂಬಂಧ ಇಟ್ಕೋಬೇಡ ಅಂತ ಯೇಸು ಸ್ವಾಮಿ ಹೇಳ್ತಾನೆ, ಅದನ್ನ ಇಟ್ಕೊಂಡಿದ್ರು ಸಹ ಯೆಹೂದನಿಗೆ ಸಂಬಂಧಪಟ್ಟವರೇ. So in case somebody having some ungodly relationship, that is also the spirit of Herod. ಕಳ್ಳತನ ಮಾಡಬೇಡ ಅಂತ ಹೇಳಿದ್ರೆ ದೇವರು ಮಾಡಿದ್ರೆ ಅದು ಯೆಹೂದನಿಗೆ ಸಂಬಂಧಪಟ್ಟಿದ್ದೆ. So God says not to steal, but if you do that, that also belongs to this spirit. ನೀವು ಪರಿಶೋಧಿಸಿಕೊಳ್ಳ್ರಿ, ನೀವು ಯಾವ ಗುಂಪಿಗೆ ಸೇರಿದವರು. So let us check ourselves which kind of category we belong to. ಹಲ್ಲೆಲೂಯಾ. Hallelujah. ಈ ಯೆಹೂದನಿಂದ ಯೇಸು ಸ್ವಾಮಿ ಹುಟ್ಟಿದ ದಿನ ಇಡೀ ಊರು ಗೋಳಾಡ್ತಾ ಇದೆ. Because of Herod, during the birth of Jesus, entire place is mourning. ಆ ಜೋಯಿಸರು ಹೋದ ಮೇಲೆ ಮೋಸ ಆಯ್ತು ತಿಳ್ಕೊಂಡು, So after the wise men went, ಆ ಮೋಸ ಮಾಡಿದ್ರು ಅಂತ ತಿಳ್ಕೊಂಡು, so when they realized that they are deceived ಅವನಿಗೆ him, ಕೋಪ ಬಂತು. the king Herod got angry. 16ನೇ ವಾಕ್ಯ ಹೋದ್ರಿ, 2:16. ಆಗ Sorry, ಹೆರೋದನು verse ತನಗೆ 16. ಜೋಯಿಸರು ಮೋಸ ಮಾಡಿದರೆಂದು ತಿಳಿದು ಬಹಳ ಸಿಟ್ಟಾಗಿ ಆಳುಗಳನ್ನು ಕಳುಹಿಸಿ ತಾನು ಜೋಯಿಸರಿಂದ ತಿಳುಕೊಂಡ ಕಾಲಕ್ಕೆ ಸರಿಯಾಗಿ ಬೆತ್ಲೆಹೇಮಿನಲ್ಲಿಯೂ ಅದರ ಎಲ್ಲಾ ನೆರೆಹೊರೆ ಹಳ್ಳಿಗಳಲ್ಲಿಯೂ 2 ವರ್ಷದೊಳಗಡೆ ಗಂಡು ಕೂಸುಗಳನ್ನೆಲ್ಲ ಕೊಲ್ಲಿಸಿದನು. ಏನ್ ಮಾಡಿದ್ರ? So when Herod realized that he had been outwitted by the Magi, he was furious and he gave orders to kill the boys in Bethlehem and its vicinity who were 2 years old. ಗಮನಿಸಿರಿ, ಯೇಸು ಸ್ವಾಮಿ ಹುಟ್ಟಿದ ಸಮಯದಲ್ಲಿ ಆ ಬೆತ್ಲೆಹೇಮಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಸಂತೋಷವಾಗಿರುವಂತ ಊರನ್ನ, So during the birth 2 of ವರ್ಷ Jesus, ಇರುವಂತ ಮಕ್ಕಳನ್ನೆಲ್ಲ ಸಾಯಿಸಿಬಿಡ್ತಾನೆ. so Herod passed an order to kill all the children, boy children who are under the 2 years age. ಇದಕ್ಕೆ ಮುಖ್ಯವಾದ ಕಾರಣ ಒಬ್ಬರು ಜೋಯಿಸರು. So the main reason for this is the wise men. ಅವರು ಯೇಸುವನ್ನ ಆರಾಧನೆ ಮಾಡ್ತಾರೆ ಸರಿನೇ, ಆದ್ರೆ ಸುವಾರ್ತೆ ಸಾರಲ್ಲ. So it is true that they worship Jesus, but they didn't share the gospel. ಹಲ್ಲೆಲೂಯಾ. Hallelujah. ಅವರು ರಾಜರಂತೇಳಿ ರಾಜನ ಅರಮನೆ ಹುಡ್ಕೊಂಡೋಗಿ ಹೇಳಿದ್ರಿಂದ ಇಷ್ಟು ಜನರ ಒಂದು ಮಕ್ಕಳ ಪ್ರಾಣಕ್ಕೆ ಕಾರಣರಾಸ್ತಾರೆ. ಆದ್ರು Because they went in search of the child and informed the king, that's the reason why many children killed. ಅನೇಕ ಸಭೆಗಳಲ್ಲಿ ಸಹ ಅನೇಕ ಜ್ಞಾನಿಗಳಿದ್ದಾರೆ. So in the same way, in many churches there are many wise men, ಆದ್ರೆ ಆ ಜ್ಞಾನಿಗಳು ಒಂದು ಆತ್ಮಂತರಲ್ಲ, but they never bring any new soul to. ಆದ್ರೆ ಚೆನ್ನಾಗಿ ಮಾತಾಡ್ತಾರೆ. They will speak very wisely. ಇಡೀ ಬೈಬಲ್ ಚೆನ್ನಾಗಿ ಗೊತ್ತು, They know about entire Bible, ಫಲ ಇಲ್ಲ. but there is no fruit. ಆದ್ರೆ ಅವ್ರು ಏನ್ ಮಾಡ್ತಾರೆ, ಇರೋ ಸಭೆಗೆ ಬರೋರ್ನ ಕೂಡ ಬೇರೆ ಕಡೆ ಓಡಿಸ್ಬಿಡ್ತಾರೆ. They make sure that even those who are coming to church also they will divide them. ತುಂಬಾ ಟ್ಯಾಲೆಂಟ್ ಆಗಿ ಮಾತಾಡ್ತಾರೆ. So they will speak so wisely. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಪ್ರೈಸ್ ದ ಲಾರ್ಡ್. Praise the Lord. ನಮ್ಮ ಸಭೆಯಲ್ಲಿ ಸಹ ಸುಮಾರು ಜನ ಬರದಿರೋ ಕಾರಣ ಕೆಲವರು ಕಾರಣ. So even here also, because of the many people not coming, few reasons. ಇಷ್ಟು ದೂರ ಯಾಕೆ ಬರ್ತೀರಾ ನೀವು, ಅಲ್ಲಲ್ಲೇ ಹೋಗ್ರಿ ಅಂತ. So why you people come so far, you can go there. ಅಲ್ಲಲ್ಲೇ ಹೋಗ್ರಿ ಅಂತ ಕೆಲವರೆಲ್ಲ ದೇವರನ್ನೇ ಬಿಟ್ಬಿಟ್ಟವ್ರೆ. So because it is like very far, they have left God only. ಅವ್ರನ್ನ ಯಾರು ಆ ವ್ಯಕ್ತಿ ತಂದಿಲ್ಲ, ಅಥವಾ ಯಾರು ಹೇಳಿದ್ರು ಅವ್ರು ತಂದಿಲ್ಲ. Those people never brought them here, but they are the reason for them ದೇವರ to not to ದಯೆಯಿಂದ come. ಯಾರೋ ಸುವಾರ್ತೆ ಹೇಳಿ ಅವ್ರ ದೇವ್ರ ಮೇಲೆ ಕರ್ಕೊಂಡ್ ಬಂದ್ರೆ, So by God's grace, somebody shared gospel, they brought them. ಮತ್ತೆ ಕಾಡಿಗೆ ಹೋಗು, ಊರಿಗೆ ಹೋಗು, ಬೇರೆ ಕಡೆ ಹೋಗು ಅಂತ ಕಳಿಸ್ತಾರೆ. So some wise men, they make sure that those who are coming very far, they will tell. ಅವರು ಹೋದಾಗ ದೇವರಲ್ಲಿ ಬೆಳೆಸಿದ್ರೆ ಸರಿ. ಒಂದು ವೇಳೆ ದೇವರನ್ನು ಬಿಟ್ಟು ಹೋಗೋ ಮಟ್ಟಕ್ಕಾದ್ರೆ ಯಾರು ಹೇಳಿ ಕಳಿಸಿದ್ರೆ ಅವರೇ ಅದಕ್ಕೆ ಶಾಪಗ್ರಸ್ತರಾಗಿರ್ತಾರೆ. So because of these people, when they stop coming to church or left God, so the person who told it will be the responsible for it. ಸಭೆಯನ್ನ ಗಲಿಬಿಲಿ ಮಾಡುವಂತವ್ರು ನಾವಾಗಿರಬಾರದು. We should not be the reason for making the ಹಲ್ಲೆಲೂಯಾ. confused. ಇವತ್ತಿನ ದಿನದಲ್ಲಿ ನಕ್ಷತ್ರ ಯಾರಾಗಿದ್ದಾರೆ, ದೇವರ ಸೇವಕರಾಗಿದ್ದಾರೆ. So in today's days, the star is like, it is the men of God. ದೇವರ ಸೇವೆ ಮಾಡುವಂತ ಸೇವಕರು ನಕ್ಷತ್ರಗಳು ಹೆಂಗಿರ್ಬೇಕಂದ್ರೆ, ನಕ್ಷತ್ರ ಯಾವ ರೀತಿಯಾಗಿ ಯೇಸು ಕ್ರಿಸ್ತನನ್ನ ತೋರಿಸ್ಕೊಡ್ತೋ ಅದೇ ರೀತಿಯಾಗಿ ಪ್ರತಿಯೊಂದು ಸಭೆಯಲ್ಲಿ ಸೇವಕರುಗಳು ಯೇಸು ಕ್ರಿಸ್ತನನ್ನ ಪರಿಚಯ ಮಾಡಿಕೊಡ್ಬೇಕು. So just like the how star introduced wise men to the Christ Jesus the Savior, in the same way pastors in the church also should lead the people into Jesus. ಹಲ್ಲೆಲೂಯಾ. Hallelujah. ಸೇವಕರು ಮರಿಯ ಆಗಬೇಕು, ಯೇಸು ಕ್ರಿಸ್ತನ ಮಹಿಮೆ ಆಗಬೇಕು. So it is like Christ Jesus should be glorified. ಯೇಸು ಸೇವಕರು ತನ್ನ ಶಿಷ್ಯರನ್ನಾಗಿ ಮಾಡಿಕೊಳ್ಳೋದಲ್ಲ, ಯೇಸು ಕ್ರಿಸ್ತನ ಶಿಷ್ಯರಾಗಿ ಮಾಡಿಸಬೇಕು. So it is not like pastors making disciples to themselves, but they have to make sure that they are the disciples of Christ Jesus. ವಿಶ್ವಾಸಿಗಳು ಪಾಸ್ಟರ್ ಶಿಷ್ಯರಲ್ಲ, ಯೇಸು ಕ್ರಿಸ್ತನ ಶಿಷ್ಯರಾಗಿ
So believers are not the disciples of the pastor, but they are the disciples of Christ Jesus. ಪ್ರತಿಯೊಬ್ಬ ಸೇವಕರುಗಳು ಆ ಸಭೆಗೆ ನಕ್ಷತ್ರಗಳಾಗಿರಬೇಕು. So in every church the pastor should be a star. ಸುತ್ತಮುತ್ತಲಿರುವಂತಹ ಎಲ್ಲಾ ಜನಗಳನ್ನ ಈ ಜಾಗಕ್ಕೆ ಕರೆತರುವಂತ ಸೇವಕರುಗಳಾಗಿರಬೇಕು. So they should be a star, like they should make sure all the people around they should bring and lead them to Jesus. ಆಮೆನ್, Amen. ಆಮೆನ್, Amen. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Hallelujah. ಆತ್ಮ ತರುವಂತ ಪ್ರತಿಯೊಬ್ಬರು ಈ ಸಭೆಗೆ ನಕ್ಷತ್ರವಾಗಿಯೇ ಇದ್ದಾರೆ. So those who are all bring new souls to the church, they are the stars. ಎಷ್ಟು ಜನ ನಕ್ಷತ್ರವಾಗಿರಬೇಕಂತ ಇಷ್ಟಪಡ್ತೀರಾ? To be this kind of ಈ star. ನಕ್ಷತ್ರ ಜೋಯಿಸರನ್ನ ಕರ್ಕೊಂಡ್ಬಂತು ಯೇಸು ಸಂಬಳಿಗೆ. So this star brought wise men to Christ Jesus. ಇವತ್ತು ನೀವು ನಕ್ಷತ್ರಗಳಾಗಿ ಅನೇಕರನ್ನು ದೇವರ ಬಳಿಗೆ ತಗೊಂಡ್ ಬರಬೇಕು. In the same way, you should also become such a star and bring people to Jesus. ನೀವು ಯಾವ ಗುಂಪಲ್ಲಿದ್ದೀರಿ? So what kind of group are we in? ನಿಮ್ಮ ಊರಿಗೆ ನೀವೇ ನಕ್ಷತ್ರಗಳು. So for your village you are the star. ನಿಮ್ಮ ಕುಟುಂಬಕ್ಕೆ ನೀವೇ ನಕ್ಷತ್ರಗಳು. For your family you are the star. ಆಮೆನ್. Amen. ಛತ್ರದವರ ತರ ಆಗಬಾರದು. So we should not become like the owner. ಅವರ of ಮನೆಯಲ್ಲಿ the ಯೇಸು ಸ್ವಾಮಿ ಇದ್ರು ಸಹ ಆತನ ಛತ್ರದವನಿಗೆ ನೋಡಕ್ ಬಿಸಿ. So that owner, even though Jesus was born there, he was so much busy. ಮರಿಯಳು ಯೋಸೇಫನು ತನ್ನ ಜೀವಿತವನ್ನ ತ್ಯಾಗ ಮಾಡಕ್ಕೆ ರೆಡಿ ಆದ್ರು, ತ್ಯಾಗ ಮಾಡಿದ್ರು. So Mary and Joseph, they ready to sacrifice their entire life. ಆಮೆನ್, Amen. ಹಲ್ಲೆಲೂಯಾ. Hallelujah. ಛತ್ರದವರ ತರ ಇರಬಾರದು. We should not be like the owner of that place. ಹೇರೋದನ್ ತರ We ಇರಬಾರದು. should not be like Herod. ಜೋಯಿಸರು ಆರಾಧನೆ ಮಾಡಿದ್ರು, ಆದ್ರೆ ನಿಂತಿಲ್ಲ ಕೊನೆಯವರೆಗೂ. Wise men worshipped him, but they didn't stay till the end. ದೇವರ ವಾಕ್ಯ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ಎಷ್ಟೋ ಮಕ್ಕಳು ನಷ್ಟ ಆದ್ರು ಅವರು. Because they misunderstood the word of God, many children were being killed there. ದೇವರ ವಾಕ್ಯ ತಿಳ್ಕೊಳ್ಳೋದು ಮಾತ್ರವಲ್ಲ, ಪವಿತ್ರಾತ್ಮ ಡೈರೆಕ್ಷನ್ ಬೇಕು ಇವತ್ತು. So it is not only knowing the word of God, we also need the instructions of the Holy Spirit. ವಾಕ್ಯ ಪ್ರಸಂಗಗಳು ಎಲ್ಲರೂ ಮಾಡ್ತಾರೆ, ಆದ್ರೆ ಪವಿತ್ರಾತ್ಮ ಡೈರೆಕ್ಷನ್ ಇರೋದಿಲ್ಲ. So everyone can preach the word of God, but through Holy Spirit it is very few. ನೀವು ವಾಕ್ಯ ತಿಳ್ಕೊಳ್ಳೋ ತಪ್ಪಿಲ್ಲ, ಅದರ ವಾಕ್ಯದ ಜೊತೆಗೆ ಪವಿತ್ರಾತ್ಮ ಡೈರೆಕ್ಷನ್ ಇದ್ರೆ ಅದರ ಹಾಳಕ್ಕೆ ನಡೆಸುವಂತನಾಗಿರ್ತಾನೆ. So it is not wrong to know the word of God, but along with that we need the guidance of the Holy Spirit. ನಿಜವಾದ ನಕ್ಷತ್ರ ಯಾರಂದ್ರೆ ಯೇಸು ಕ್ರಿಸ್ತನ ಪರವಾಗಿ ಕೆಲಸ ಮಾಡುವಂತ ಪವಿತ್ರಾತ್ಮನಾಗಿದ್ದಾನೆ. The true star here is the Holy Spirit who works on behalf of Christ Jesus. ನಿಮ್ಮನ್ನ ನಮ್ಮನ್ನ ಒಂದುಗೂಡಿಸಿದ್ದು ಪವಿತ್ರಾತ್ಮನಾಗಿದ್ದಾನೆ. So it is the Holy Spirit who joined us together. ಪವಿತ್ರಾತ್ಮ ಡೈರೆಕ್ಷನ್ ತೆಗೆದುಕೊಂಡಾಗ ನಾವು ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಹೋಗಬಾರದು ಅಂತ ಹೇಳ್ತಾರೆ. So when we take the instructions of the Holy Spirit, he will direct us where to go, where not to go. ಕುರುಬರು ಸಂತೋಷಪಟ್ಟು ಊರಿಗೆಲ್ಲ ಹೋಗಿ ಸುವಾರ್ತೆಯನ್ನು ಸಾರಿದ್ರು. So those shepherds were rejoiced and they shared the good news to all the village. ಸ್ತುತಿ ಸ್ತೋತ್ರಗಳನ್ನ ಮಾಡಿದ್ರು. So they were worshiping and praising God. ಆ ಸಂತೋಷಪಟ್ಟರು. They were so much rejoicing. ಅದೇ ನಿಜವಾದ ಕ್ರಿಸ್ಮಸ್. So that is the true Christmas. ಇವತ್ತು ನೀವು ಎಂತ ಕ್ರಿಸ್ಮಸ್ ಅನ್ನು ಆಚರಣೆ ಮಾಡ್ತಾ ಇದ್ದೀರಾ? So what kind of Christmas are we celebrating today? ಆಮೆನ್. Amen. ಯಾವ ಗುಂಪಲ್ಲಿ ನೀವು ಇದ್ದೀರಾ? So are we in which group? ಹೆರೋದನ ಗುಂಪ? Are we in the group of Herod? ಹೆರೋದನ ಗುಂಪ ಯಾವುದು? ಸಭೆಯನ್ನು ಒಡೆಯುವಂತದ್ದು ಹೆರೋದನ ಗುಂಪು. So Herod's group means it is the one which divides the church. ವಿಶ್ವಾಸಿಗಳಿಗೆ ಚಾಡಿ ಹೇಳುವಂತದ್ದು ಹೆರೋದನ ಗುಂಪು. So it is that group which gossips. ಸೇವಕರ ವಿರುದ್ಧವಾಗಿ ಗುಣಗುಟ್ಟುವುದು ಹೆರೋದನ ಗುಂಪು. So that group also speaks against the men of God. ಹಲ್ಲೆಲೂಯಾ. Hallelujah. ದೇವರು ನಿನ್ನನ್ನು ನನ್ನನ್ನು ಕರೆದಿರೋದು ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡಕ್ಕಲ್ಲ, ಯೇಸು ಕ್ರಿಸ್ತನ ಕುರಿತಾಗಿ ಹೇಳೋದಕ್ಕೆ. God didn't call us to talk about other people, but instead about Jesus. ಆಮೆನ್. Amen. ಹಲ್ಲೆಲೂಯಾ. Hallelujah. ಆ ಗುರುತು ಏನು? So what is the sign there? ಯೇಸು ಸ್ವಾಮಿ ನಮ್ಮೊಳಗೆ ಇದ್ದಾನಂತ ಗುರುತು ಏನು? So what is the sign that Jesus is inside you? ಕ್ರಿಸ್ತನಿಗಾಗಿ ಜೀವಿಸುವಂತದ್ದು. So it is like living for Jesus. ಮರಿಯಳ ತರ ಯೇಸಪ್ಪನ ತರ ತ್ಯಾಗ ಮಾಡಿ ನಿಂತ್ಕೊಳ್ಳುವಂತದ್ದು. We should be sacrificial just like Mary and Joseph. ಆಮೆನ್. Amen. ನಕ್ಷತ್ರ ತರ ಹೊಳೆಯುವಂತದ್ದು. We should shine like that star. ಕುರುಬರ ತರ ಸಂತೋಷ So we ಪಡುವಂತದ್ದು. should rejoice like the shepherds. ಯೇಸು ಕ್ರಿಸ್ತ ನಿಲ್ಲದಿದ್ದಾದ್ರೆ ಇದೆಲ್ಲವೂ ನಿನ್ನ ತೋರಿಸ್ತದೆ. So if Jesus is there means he will reveal to you. ನಿಮ್ಮಲ್ಲಿ ಆ ಯೇಸು ಕ್ರಿಸ್ತನ ಗುರುತು ಇದೆಯಾ? So that kind of are you feeling the Christ Jesus nature? ಯೇಸು ಸ್ವಾಮಿ ಗುರುತು ಇದೆಯಾ? ಎಷ್ಟು ಜನ ನಿಮ್ಮೂರಲ್ಲಿ ಯೇಸಮ್ಮ ಅಂತ ನಿಮ್ಮನ್ನು ಕರೀತಾರೆ? So how many of you people in village call you like this? ಇನ್ನು ಕೆಲವರು ಯೇಸಪ್ಪ ಬರ್ತಾನೆ ನೋಡು ಯೇಸಪ್ಪ ಅಂತ ಹೇಳ್ತಾರೆ. Some people also call like that. ನನ್ನ ನೋಡಿ ಕೆಲವು ಸುಮಾರು ಜನ ಹೇಳ್ತಾರೆ, MLA ಕೃಷ್ಣ ಶೆಟ್ಟಿ ಕೊಡ್ತಾರೆ, ಯೇಸು ಬರ್ರಿ ಯೇಸು ಅಂತ ಕರೀತಾರೆ. Many MLA and all call me like this. ಕೃಷ್ಣ ಶೆಟ್ಟರು ನನ್ನನ್ನು ನೋಡಿದ ತಕ್ಷಣ ಹೇಳಿದ್ದು ಮಾತೇನಂದ್ರೆ, ಯೇಸು ಬರ್ತದೆ ನೋಡ್ರಿ ಯೇಸು ಅಂತ. ಹಲ್ಲೆಲೂಯಾ. Hallelujah. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ನಮ್ಮ ಊರಲ್ಲಿ, ನಮ್ಮ ಕುಲದಲ್ಲಿ, ನಮ್ಮ ಜನದಲ್ಲಿ ನಮ್ಮನ್ನು ಗುರುತಿಸೋದು ಹಂಗೇನೆ.
So in our village, in our community, in our families, that is how they recognize me. ನೀವು ಯಾರು ಬೇಜಾರು ಮಾಡ್ಕೋಬಾರ್ದಂಗೆ ಹೇಳುವಾಗ. You should not feel bad when people tell like that. ಸಂತೋಷ ಪಡಬೇಕು. You should rejoice for that. ಆಮೆನ್. Amen. ಹalleluya. Hallelujah. ಎಲ್ಲ ಎದ್ಕೊಂಡು ಈ ಸಮಯದಲ್ಲಿ Let us all rise up and ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ. ಎಲ್ಲ ಸರಿ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಎಂದು ಆನಂದ ನನ್ನೇಸು ನೀಡುವ, ಎಂದು ಆನಂದ ನನ್ನೇಸು ನೀಡುವ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಉನ್ನತ ಮರೆಯಲ್ಲಿ ಶಕ್ತನ ನೆರಳ ಎಂದು ಇರುವೆನು, ಉನ್ನತ ಮಳೆಯಲ್ಲಿ ಶಕ್ತನ ನೆರಳಲ್ಲಿ ಎಂದು ಇರುವೆನು. ಕರ್ತನ ನೋಡಿ ಆಶ್ರಯ ಬಂಡೆ ಎಂದೇ ಕರೆವೆನು, ಕರ್ತನ ನೋಡಿ ಆಶ್ರಯ ಬಂದೆ ಎಂದೇ ಕರೆವೆನು. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ರೆಕ್ಕೆಯಿಂದ ನನ್ನನ್ನು ಹೊದಿಸಿ ಕಾಲು ನಡೆಸುವ, ರೆಕ್ಕೆಯಿಂದ ನನ್ನನ್ನು ಹೊದಿಸಿ ಕಾಲು ನಡೆಸುವ. ಆತನ ವಚನ ಆತನ ಆಯುಧ ನನಗೆ ಗೆದ್ದೆವು, ಆತನ ವಚನ ಆತ್ಮನ ಆಯುಧ ನನಗೆ ಗೆದ್ದೆವು. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಮಾರ್ಗದಲ್ಲೆಲ್ಲ ನನ್ನನ್ನು ಕಾಯಲು ದೂತರು ನನಗುಂಟು, ಮಾರ್ಗದಲ್ಲೆಲ್ಲ ನನ್ನನ್ನು ಕಾಯಲು ದೂತರು ನನಗುಂಟು. ಕಾಲು ಕಲ್ಲಿಗೆ ತಗಲದ ಹಾಗೆ ಕರದಲ್ಲಿ ಹಿಡಿವರು, ಕಲ್ಲಿಗೆ ತಗಲದ ಹಾಗೆ ಕರದಲ್ಲಿ ಹಿಡಿವರು. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಎಂದು ಆನಂದ ನನ್ನೇಸು ನೀಡುವ, ಎಂದು ಆನಂದ ನನ್ನೇಸು ನೀಡುವ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಆಮೆನ್. ಹಾಡು ಕಂಟಿನ್ಯೂ ಮಾಡುವಾಗ್ಲೇನೆ ನಾವು ಹಣವನ್ನು ಕಾಣಿಕೆಯನ್ನು ತೆಗೆದುಕೊಳ್ಳೋಣ. ಇದಾದ ಮೇಲೆ ನಡೆದೆ ಹೋಗುವೆ, ವೈರಿಯ ಸಂಗ
ಸಕಲ ಶಕ್ತಿಯ ಜಯಿಸ ಅಧಿಕಾರ ನನಗುಂಟು. ವೈರಿಯ ಸಕಲ ಶಕ್ತಿಯ ಜಯಿಸ ಅಧಿಕಾರ. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಆನಂದ ಯೇಸು ನೀಡುವ ಎಂದು ಆನಂದ ಯೇಸು ನೀಡುವ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಕಷ್ಟದ ಸಮಯದ ಕರೆಯುವ ನನಗೆ ಉತ್ತರ ನೀಡುವ. ಕಷ್ಟದ ಸಮಯದಿ ಕರೆಯುವ ನನಗೆ ಉತ್ತರ ನೀಡುವ. ನನ್ನೊಡನೆ ನೀನು ಬಿಡುಗಡೆ ಕೊಟ್ಟು ನನ್ನನ್ನು ನಡೆಸುವ. ನನ್ನೊಡನೆ ನೀನು ಬಿಡುಗಡೆ ಕೊಟ್ಟು ನನ್ನನ್ನು ನಡೆಸುವ. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಎಂದು ಆನಂದ ಯೇಸು ನೀಡುವ. ಎಂದು ಆನಂದ ಯೇಸು ನೀಡುವ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಉಪಕಾರಗಳಿಗಾಗಿ ಸ್ತೋತ್ರ. ಈ ದಿನ ನೀವು ಮಾಡಿದೆಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ಆರಾಧನೆಗಾಗಿ ಸ್ತೋತ್ರ, ಸಾಕ್ಷಿಗಳಿಗಾಗಿ ಸ್ತೋತ್ರ, ವಾಕ್ಯ ಭಾಗ್ಯಕ್ಕಾಗಿ ಸ್ತೋತ್ರ, ಕಾಣಿಕೆಗಾಗಿ ಸ್ತೋತ್ರ. ನಾಳೆ ಗುರುವಾರ ನಡೆಯುವಂತಹ ಕ್ರಿಸ್ಮಸ್ ಅನ್ನು ಆಶೀರ್ವಾದ ಮಾಡು. 4 ದಿಕ್ಕಿನಿಂದ ಜನ ಕೂಡಿ ಬರಲಿ ಸ್ವಾಮಿ. ನಾವು ಎದುರು ನೋಡೋದಕ್ಕಿಂತ ಹೆಚ್ಚಿನ ಜನ ಬಂದು ವಾಕ್ಯ ಕೇಳುವ ಹಾಗೆ, ಹೃದಯಗಳನ್ನು ಮುಟ್ಟುವ ಹಾಗೆ ಕರ್ತನೆ ಆತ್ಮಗಳು ರಕ್ಷಿಸಲ್ಪಡಲಿ ಯೇಸು ನಾಮದಲ್ಲಿ. ಆ ದಿನ ವಾತಾವರಣ ನಿಮ್ಮ ಕೈಗಳಲ್ಲಿ ಇಟ್ಟುಕೊಳ್ಳಿ ಸ್ವಾಮಿ, ಕಂಟ್ರೋಲ್ ಇಟ್ಟುಕೊಳ್ಳಿ. ದೇವದೂತರು ಎಲ್ಲ ಊರುಗಳಿಂದ ಜನ ಕೂಡಿ ಬರಲಿ. ಕ್ಷೇಮವಾಗಿ ಕರ್ಕೊಂಡ್ಬಂದು ಕ್ಷೇಮವಾಗಿ ಸೇರಿಸುವ ಹಾಗೆ ಒಂದು ದೊಡ್ಡ ಬದಲಾವಣೆ, ದೊಡ್ಡ ಆಶೀರ್ವಾದ, ದೊಡ್ಡ ಮಹಿಮಾ ಕಾರ್ಯಗಳಾಗಲಿ. ಅಷ್ಟು ಮಾತ್ರವಲ್ಲ, ಯಾವುದೇ ಕೊರತೆ ಬರದ ಹಾಗೆ ನೀನು ಸಹಾಯ ಮಾಡು. ಎಲ್ಲ ಕುಟುಂಬದಲ್ಲಿ ಸಮಾಧಾನ, ಸಂತೋಷ ತುಂಬಲ್ಪಡ್ಲಿ. ನೀವು ಅದ್ಭುತ ಮಾಡು, ಆಶೀರ್ವಾದ ಮಾಡು. ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸರಿಯಾದ ಸಮಯಕ್ಕೆ ನಾವೆಲ್ಲರೂ ಬಂದು ಸೇರುವ ಹಾಗೆ ಸಹಾಯ ಕೃಪೆ ತೋರಿಸಿ. ಈ ಸಂಜೆ ಕ್ಯಾಂಡಲ್ ಸರ್ವಿಸ್ ಅನ್ನು ಆಶೀರ್ವಾದ ಮಾಡು. ಯಾವ ಕುಟುಂಬ, ಯಾವ ವ್ಯಕ್ತಿಗಳು ಬರಿ ಕೈಯಲ್ಲಿ ಬರದೆ ಯಾರಿಗಾದರೂ ಒಬ್ಬರಿಗೆ ಹೆಲ್ಪ್ ಮಾಡುವ ಹಾಗೆ, ಸಹಾಯ ಮಾಡುವ ಹಾಗೆ ನೀನು ಸಹಾಯ ಮಾಡು. ಇಲ್ಲಿ ಬಂದಂಥ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ. ತೋರಿಸಿ ಸಹಾಯವನ್ನು ಆಶ್ವಾಸ ಬಲಪಡಿಸಬೇಕು. ಕರ್ತನಾದ ಯೇಸು ಕ್ರಿಸ್ತನ ಸ್ವಲ್ಪ ಬಿಡನ್ ತಂದೆ. ನನ್ನ ಮನೆ ಹೊನ ಕೊಂಡಾಡು, ನನ್ನ ನಾಮ ಕೆರಿಸಲಿ. ನನ್ನ ಮನೆ ಹೊನ ಕೊಂಡಾಡು, ಆತನ ಮಕ್ಕಳು ನನ್ನ ಮರೆಬೇಡ. ಆಮೆನ್. ಪ್ರೈಸ್ ದಿ ಲಾರ್ಡ್.